ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಆಕಾಶವನ್ನು ಭೂಮಿಯನ್ನು ಸಮಸ್ತ ನಿರ್ಮಿಸಿದ ಆತನೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ಮಹಿಮೆಯ ಮೇಘವಿ ಸ್ಥಳವನ್ನು ಆವರಿಸಿಕೊಳ್ಳಲಿ ಪವಿತ್ರಾತ್ಮನೇ. ನಿನ್ನ ಪ್ರಸನ್ನತೆ ಮೂಲಕ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮ. ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಆರಾಧನೆ ಆರಾಧನೆ. ರಿಬಶಕುಲ ಮಕರತ ಕಿಲ ಮಶಕುರ ಬಬ ಕರತ ಕಿಲ ಮಮ ಯೇಸಯ್ಯ ಆರಾಧನೆ ಆರಾಧನೆ ಆರಾಧನೆ. ರಿಖಲಮ ಶತ್ರುಕರಮ ಕಲರದ ಶಕುರಮ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ಹಲ್ಲೆಲೂಯಾ. ಹಲ್ಲೆಲೂಯಾ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಸರ್ವವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೇ ನಿನಗೆ ಸ್ತೋತ್ರ ದೇವರೇ. ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ದೈವಾದ ದೇವರನ್ನ ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ರಿಖಲಮ ಶತಕರಮ ಕಲದ ಕರಮ ಶಖೋ ಕಲದ ಮಮ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ರಿಖಲಮ ಶತಕರಮ ಕಲರಮ ಕರತ ಶಖುರ ಮಮ ಮಮ. ಹಲ್ಲೆಲೂಯಾ. ರಿತಮಕಶತು ರಿಖಲಮ ಮಮ ಮಮ. ಹಲ್ಲೆಲೂಯಾ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ ನೀನೇ ಯಾವಾಗಲೂ ನಮ್ಮ ಜೊತೆ ಇದ್ದುಕೊಂಡು ನಡೆಸಲು ಶಕ್ತನೇ ನಿನಗೆ ಸ್ತೋತ್ರ ದೇವರೇ. ಬಿಡುಗಡೆ ಕೊಡುವ ಬಿಡುಗಡೆ ನಾಯಕನೇ ನಿನಗೆ ಸ್ತೋತ್ರ ದೇವರೇ. ಎಂದೆಂದಿಗೂ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಎಸಯ್ಯ ನೀನೇ ಮುಂದಿನ ಎಲ್ಲ ವಿಷಯದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ యేసయ్య. ನನ್ನ ಕಾಪಾಡಿದವನು ನೀನೇ యేసయ్య.
ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಸೇರಿ ಆಮೆನ್. ಸ್ತೋತ್ರ ಸ್ತೋತ್ರ యేసయ్య, ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಐಶ್ವರ್ಯ ನೀನೇ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಎಲ್ಲರೂ ಸೇರೋಣ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಎಲ್ಲರೂ ಸೇರೋಣ. ಬೇಟೆಗಾರನ ಬಲೆಯಿಂದಲೂ ಅಯ್ಯ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ యేసయ్య, ನನ್ನ ಕಾಪಾಡಿದವನು ನೀನೇ యేసయ్య, ತಪ್ಪಿಸಿದವನು ನೀನೇ యేసయ్య, ನನ್ನ ಕಾಪಾಡಿದವನು ನೀನೇ యేసయ్య. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಎಲ್ಲರೂ ಸೇರೋಣ. ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ಅಯ್ಯ, ದೇವ ಕಾಪಾಡಿದೆ. ಸ್ತೋತ್ರ
ಭಾಗ್ಯವಂತರು ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ತಪ್ಪಿಸಿದವನು ನೀನೇ ನನ್ನ ಕಾಪಾಡಿದವನು ನೀನೇ ತಪ್ಪಿಸಿದವನು ಗ್ಲೋರಿ ನೀನೇ ನನ್ನ ಕಾಪಾಡಿದವನು ನೀನೇ ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ಅಯ್ಯ ದೇವ ಕಾಪಾಡಿದೆ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య. ಎಲ್ಲರೂ ಸೇರೋಣ. ಸ್ತೋತ್ರ యేసయ్య. ನಿನ್ನರೆ ಹೋಗಿರುವ ನನ್ನ ಕುಟುಂಬವು ಭಾಗ್ಯವಂತರು. ಎಲ್ಲರೂ ಸೇರೋಣ. ನಿನ್ಮಾರೆ ಹೋಗಿರುವ ನನ್ನ ಕುಟುಂಬವು ಆಮೆನ್ ನಿಜವಾದ ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಮೊದಲು ಸಾರಿ ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ
ಹಲ್ಲೆಲೂಯಾ. ಹಾಲೆಲೂಯಾ. ಸರ್, ಎಲ್ಲ ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ಆರಾಧನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ, ಸಮಯ ಇಲ್ಲದ ಕಾರಣ ಬೇಗ ನಾವು ದೈವದ ದೇವರನ್ನು ಆರಾಧಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯುಳ್ಳ ಕಾರ್ಯವನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ. ರಿಖಲಮ ಶಮಕರತ ಕಲಮ ಯೇಸಯಾ. ರಿಖಲಮ ಶಮಕರತ ಮರಿಖಲಮ ಮಮ. ಆರಾಧನೆ ಆರಾಧನೆ ಆರಾಧನೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನಿನ್ನ ಮಹಿಮೆಯುಳ್ಳ ಕಾರ್ಯವನ್ನು ತೋರ್ಪಡಿಸುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಪ್ರಸನ್ನತೆ ಮೂಲಕ ನಮ್ಮನ್ನು ನಡೆಸಿಕೊಂಡು ಪ್ರತಿದಿನ ಬರುತ್ತಿರುವ ವಿಧಾನಕ್ಕಾಗಿ ಸ್ತೋತ್ರ ದೇವರೇ. ಆರಾಧನೆ ನಾಯಕನಾಗಿ ದೇವರೇ, ನಿನ್ನ ಮಹಿಮೆ ಪಡಿಸುವ ಎಲ್ಲ ಸ್ಥಳಗಳಲ್ಲಿ ಇಳಿದು ಬರುವಾತನೇ ನಿನಗೆ ಸ್ತೋತ್ರ ಕರ್ತನೆ. ಸಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹರಿದ ಬಟ್ಟೆಯೊಳಗೂ ಹರಿಯದಂತ ಮಹಿಮೆಯನ್ನಿದುವೆ, ಎಸೆದ ಜಾಗದಲ್ಲೇ ಜನಾಂಗವನೆಬ್ಬಿಸುವೆ. ಊಹೆಗೂ ನಿಲುಕದಂತ ಪ್ರೀತಿಯ ನನಗೆ ಕೊಟ್ಟು, ನಿನ್ ಕೃಪೆಯ ದಾರಿಯೆರೆದು ನನ್ನ ಹೃದಯದಿ ವಾಸಿಸುವೆ. ಸ್ತೋತ್ರ.
ಜೀವಂತವಾಗಿರುವೆನ ಕೊರತೆ ಎಲ್ಲ ನೀಗಿಸೆ ಮೊದಲು ಸರೇನ ಕೊರತೆ ಎಲ್ಲ ನೀಗಿಸಿ ಇನ್ನು ಜೀವಂತವಾಗಿರುವೆ ನನ್ನ ಬಿಟ್ಟು ಕೊಡದ ದೇವ ರಕ್ಷಣವು ಜೊತೆಯಲ್ಲಿರುವೆ ಎಲ್ಲ ನನ್ನವೇ
ಸಾವಿರಾರು ಉಪಕಾರ ನನ್ ಬದುಕಲ್ಲಿ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿಯವರೆಗೂ ನಡೆಸಿರುವೆ. ನನ್ನ ಶಾಪ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ನನ್ನ ಶಾಪ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ಆರಾಧನೆ ನನ್ನ ಉಸಿರಿರುವ ಆರಾಧನೆ ನಿನಗೆ ಮಾಡುವೆ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಾವು ಸೋಲುವಾಗೆಲ್ಲ ನಮ್ಮನ್ನು ಮೇಲೆತ್ತಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪ್ರತಿ ವಿಷಯದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವ ನಿನಗೆ ಸ್ತೋತ್ರ 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 ಸ್ತೋತ್ರ. ಎಲ್ಲ ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು. ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಬಲಹೀನ ವೇಳೆಗಳಲ್ಲಿ ಬಲವನ್ನು ಕೊಡುತ್ತಾ ನಮ್ಮನ್ನು ಯಾವಾಗಲೂ ನಡೆಸುವ ಆತನೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೈವ ನಿನಗೆ ಸ್ತೋತ್ರ. ಎಸಯ್ಯ ನೀನೇ ಕರ್ತಾದೆ ಕರ್ತನ ದೇವರೇ. ಎಸಪ್ಪ ಮುಂದಿನ ಪ್ರತಿ ವಿಷಯದಲ್ಲಿ ಇದ್ದು ನಡೆಸಿ ನಿನ್ನ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತೋತ್ರಂ. ಹಲ್ಲೆಲೂಯಾ ಎಲ್ಲರೇ ಹಲ್ಲೆಲೂಯಾ ಹಲ್ಲೆಲೂಯಾ. ಓಕೆ, ಜನರು ಸಂತೋಷವಾಗಿದ್ದೀರಿ. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕು. ಹಲ್ಲೆಲೂಯಾ. ತೆಗಿರಿ ವಾಕ್ಯ ಓದೋಣ. ಆದಿಕಾಂಡ 31ನೇ ಅಧ್ಯಾಯ 3ನೇ ವಚನ. ವಾಕ್ಯ ಓದೋಣ. ಆದಿಕಾಂಡ 31ನೇ ಅಧ್ಯಾಯ 3ನೇ ವಚನ. ಮತ್ತು ಯೆಹೋವನು ಅವನಿಗೆ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧು ಬಳಗ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನೆಂದು ಹೇಳಿದನು. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ. ವಾಕ್ಯ ಎನ್ನುವಂಥ ಜೀವಕರವಾದ ಮಾತುಗಳು ದೇವರೇ ಎಲ್ಲರಿಗೂ ತಿಳಿಯಪಡಿಸು. ಮತ್ತು ಈ ವಾಕ್ಯವು ಸಮೃದ್ಧಿಯಾಗಿ ಇದೆ. ಈ ಸಮೃದ್ಧಿಕರವಾದ ಮಾತು ಪ್ರತಿಯೊಬ್ಬರಿಗೆ ತಿಳಿಯಪಡಿಸಿ ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್. ಎಲ್ಲರೇ ಆಮೇನ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಇದು ಈ 2024ಕ್ಕೆ ಇದೇ ಲಾಸ್ಟ್ ಭಾನುವಾರ. ಯಾವ ಭಾನುವಾರ ಇದು? 2024ಕ್ಕೆ ಇದು ಲಾಸ್ಟ್ ಭಾನುವಾರ. ಹಲ್ಲೆಲೂಯಾ. ಕಡೇ ಭಾನುವಾರ ಇದು. ಯಾವ ಭಾನುವಾರ ಹೇಳ್ರಿ? ಕಡೇ ಭಾನುವಾರ. ಈಗ ಇಲ್ಲಿ ನಾವು ನೋಡ್ತಾ ಇದೀವಿ ವಾಕ್ಯನ. ದೇವರು ಈ ಲಾಸ್ಟ್ ವಾರದಲ್ಲಿ ನಮ್ಮ ಜೀವಿತದಲ್ಲಿ ಏನು ಮಾತಾಡ್ತಾ ಇದ್ದಾನೆ, ನಾವು ಏನು ತಿಳ್ಕೊಳ್ಬೇಕು ಎಂಬುದಾಗಿ ನಾವು ಕಲಿಯೋಣ. ಹಲ್ಲೆಲೂಯಾ. ಯಾಕೋಬನು, ಇಲ್ಲಿ ಯಾಕೋಬನ ಬಗ್ಗೆ ವಾಕ್ಯ ಬರಿತಾ ಇದೆ. ಯಾಕೋಬನ್ ಯಾರ ಮಗ ಹೇಳ್ರಿ? ಯಾಕೋಬನ್ ಯಾರ ಮಗ? ಈಸಾಕನ ಮಗ. ಈಸಾಕ್ ಯಾರ ಮಗ? ಅಬ್ರಹಾಮನ ಮಗ ಅಲ್ಲ? ಅಬ್ರಹಾಮ್, ಈಸಾಕ್, ಯಾಕೋಬ್. ಯಾರು ಹೇಳ್ರಿ? ಅಬ್ರಹಾಮ್, ಈಸಾಕ್, ಯಾಕೋಬ್. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಈ ಮೂವರ ಬಗ್ಗೆ ನೋಡ್ತೀವಲ್ಲ, ಲಾಸ್ಟ್ ಯಾರು ಹೇಳ್ರಿ? ಯಾಕೋಬ್. ಹಲ್ಲೆಲೂಯಾ.
ಇಸಾಕನ ಮಗ ಯಾಕೋಬ. ಯಾಕೋಬನ ಬಗ್ಗೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಮತ್ತು ಯೆಹೋವನು ಅವನಿಗೆ ಏನಂತ ಹೇಳ್ತಾರೆ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನೆಂದು ಹೇಳಿದನು. ಎಲ್ಲರೂ ಹೇಳ್ರಿ, ನಾನು ನಿನ್ನೊಂದಿಗೆ ಇರುವೆನೆಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಗಮನಿಸಿರಿ, ಪ್ರತಿಯೊಬ್ಬರ ಜೊತೆ ದೇವರು ಇರಬೇಕಂತ ಆಸೆ ಪಡುತ್ತಾನೆ. ದೇವ್ರೇನು ಮಾಡ್ತಾನೆ ಹೇಳ್ರಿ, ಪ್ರತಿಯೊಬ್ಬರ ಜೊತೆಯಲ್ಲಿ ಇರಬೇಕಂತ ಆಸೆ ಪಡ್ತಾನೆ. ಯಾಕೋಬನ ತಂದೆಗೆ ಏನು ಮಾಡ್ದೆ ಹೇಳ್ರಿ, ಯಾಕೋಬನ ತಂದೆಗೆ ಏನು ಮಾಡ್ದ, ಮೋಸ ಮಾಡ್ದ. ಏನು ಮೋಸ ಮಾಡ್ದ? ದೊಡ್ಡ ಮಗ ಅಂತ ಹೇಳ್ದ ಅಲ್ಲ, ಸ್ವಚ್ಛಲತನ ಆಶೀರ್ವಾದ ಅಂತ ತಾನೇ ತಗೊಂಡು ಏನು ಮಾಡ್ದ, ಅಣ್ಣಗೆ ಭಯಪಟ್ಟು, ತಂದೆಗೆ ಭಯಪಟ್ಟು, ಊರಿಗೆ ಭಯಪಟ್ಟು ಎಲ್ಲಿಗೋದ, ಅರೇಮೇನಾದ, ಲಾಭನ ಮನೆಗೆ ಹೋದ. ಎಲ್ಲಿಗೋದ ಹೇಳ್ರಿ, ಲಾಭನ ಮನೆಗೆ ಹೋದ. ಹಲ್ಲೆಲೂಯಾ. ಅವನ ಹೆಸರಲ್ಲೇ ಲಾಭ ಐತೆ, ಅವನ ಹೆಸರಲ್ಲಿ ಏನೈತೆ ಹೇಳ್ರಿ, ಲಾಭ ಐತೆ. ಈಗ ಅವನೇನು ಮಾಡ್ದ, ಯಾಕೋಬನ ಹತ್ರ ಕೂಡ ಲಾಭ ತಮಗೆ ಸ್ಟಾರ್ಟ್ ಮಾಡ್ದ. ಏನು ಮಾಡ್ದ ಹೇಳ್ರಿ, ಯಾಕೋಬನ ಹತ್ರ ಕೂಡ ಲಾಭ ತೆಗೆದುಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ದ. ಹಲ್ಲೆಲೂಯಾ. ಯಾಕೋಬನ ಗಮನಿಸ್ರಿ, ರಾಹೇಳನ್ನು ಮದುವೆ ಮಾಡ್ಕೊಂತಾನೆ. ಯಾರು ಮದುವೆ ಮಾಡ್ಕೊಂತಾನ? ಲೇಯಾ, ರಾಹೇಳ್. ಹಲ್ಲೆಲೂಯಾ. ರಾಹೇಳ ಇಷ್ಟಪಟ್ಟಿರ್ತಾನ. ರಾಹೇಳ ಮದುವೆ ಆಗೋಸ್ಕರ ಎಷ್ಟು ವರ್ಷ ಕಷ್ಟಪಡ್ತಾನೆ ಹೇಳ್ರಿ, 14 ವರ್ಷ. ಎಷ್ಟು ವರ್ಷ? 7 14 ವರ್ಷ. ಹಲ್ಲೆಲೂಯಾ. 14 ವರ್ಷ ಕಷ್ಟಪಡ್ತಾನೆ. ಯಾರು? ಯಾಕೋಬನ್. ಕಷ್ಟಪಟ್ಟರು ಕೂಡ ಸರಿಯಾದ ಸ್ಥಿತಿಗತಿ ಇಲ್ಲ. ಇವತ್ತು ನೋಡ್ರಿ, ಭಾಳ ಜನರು ಕಷ್ಟಪಡ್ತಾರೆ, ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅದೇ ಹಳೆ ಗುಡಿಸಲಿ, ಅದೇ ಜೀವನ, ಅದೇ ಮನೆ, ಭಾಳ ಜನರ ಜೀವಿತ. ಯಾಕೋಬನ ಜೀವಿತ ಕೂಡ ಹಂಗೆ ಇತ್ತು. 14 ವರ್ಷ ಕಷ್ಟಪಟ್ಟ, ಹುಡುಗಿಗೋಸ್ಕರ ಕಷ್ಟಪಟ್ಟ. ಆಮೇಲೆ ಇನ್ನು 6 ವರ್ಷ ತನ್ನ ಜೀವಿತ ಕಟ್ಟಿಕೊಳ್ಳೋಕ್ಕೋಸ್ಕರ ಕಷ್ಟಪಟ್ಟ. ಆ ಕಷ್ಟಪಡುವ ಸಂದರ್ಭದಲ್ಲಿ ದೇವರು ಯಾಕೋಬನಿಗೆ ಹೇಳ್ದ, ನೋಡಪ್ಪ, ಇಷ್ಟು ದಿನ ನೀನು ಪ್ರಯಾಸ ಪಟ್ಟಿದ್ದು ಸಾಕು, ನಾನು ನಿನಗೆ ಹೇಳ್ತೀನಿ, ಆ ಥರ ಮಾಡು. ಹೋಗ ಲಾಭನ ಹತ್ರ ಹೋಗಿ ಮಾತನಾಡು. ಏನು ಮಾತಾಡೋಗ್ತೇವ್ರೆ? ಹೋಗಿ ಹೇಳು, ರೇಖೆ ಚುಕ್ಕೆಗಳಿರುವಂಥ ಕುರಿಗಳು ನನ್ನವು, ಇನ್ನು ಸಾದ ಸೀದರವೆಲ್ಲ ನಿನ್ನವು ಅಂತ ಹೇಳಿ ಒಪ್ಪಂದ ಆಯಿತು. ಒಪ್ಪಂದ ಆದಮೇಲೆ ದೇವರು ಯಾಕೋಬನಿಗೆ ದರ್ಶನ ಕೊಟ್ಟು, ಯಾಕೋಬನ ಮೂಲಕ ದೇವ್ರು ಏನು ಮಾಡಿದ ಗೊತ್ತಾ, ಆಶೀರ್ವಾದ ಮಾಡೋದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ. ಈ ಕಡೆ ಲಾಭನ ಆಶೀರ್ವಾದ ಮಾಡ್ದ, ಈ ಕಡೆ ಯಾಕೋಬನ ಆಶೀರ್ವಾದ ಮಾಡ್ದ. ಈಗ ಬರ್ತಾ 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 ಲಾಭನಕ್ಕಿಂತ ಯಾಕೋಬನ ಆಶೀರ್ವಾದ ಪ್ರಾರಂಭ ಆಯಿತು. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ಮಕ್ಕಳನ್ನು ದೇವರು ಇದ್ದಾಗೆ ಇರುವುದಕ್ಕೆ ಬಿಡೋದಿಲ್ಲ. ಆಮೆನ್. ನಾವು ಹಿಂಗೆ ಇರ್ತೀವಿ ದೇವ್ರೆ, ನಾವು ಇಷ್ಟೇ ಇರ್ತೀವಿ ದೇವ್ರೆ, ನೀನು ಅನ್ಬೋದೇನೋ, ದೇವರು ನಿನ್ನ ಬಿಡೋದಿಲ್ಲ. ಹಲ್ಲೆಲೂಯಾ. ಯಾಕೋಬನ ಜೀವಿತ ಅಷ್ಟಕ್ಕಷ್ಟೇ ಲಾಭನ ಮನೆಯಲ್ಲಿ ಕೂಲಿ ಆಳಾಗಿ ಕೆಲಸ ಮಾಡುವಂಥ ವ್ಯಕ್ತಿ. ಆದರೆ ದೇವರು ಲಾಭನಕ್ಕಿಂತ ಯಾಕೋಬನ ಉತ್ತಮ ಸ್ಥಿತಿಗೆ ತರೋದಕ್ಕೆ ಸಿದ್ಧವಾದನು. ಹಲ್ಲೆಲೂಯಾ. ಸಿದ್ಧವಾಗಿ ಏನು ಮಾಡ್ದ ಗೊತ್ತಾ, ಆ ರೇಖೆ ಚುಕ್ಕಿಗಳಿರುವಂಥ ಕುರಿಗಳ ಈತನ ಪಾಲಿಗೆ ಬರುವಂತೆ ದೇವರು ಮರಿಗಳನ್ನು ಕೊಟ್ಟ. ಹಲ್ಲೆಲೂಯಾ. ಕೊಟ್ಟ ಮೇಲೆ ಲಾಭನ ಮಕ್ಕಳಿಗೆ ಹೊಟ್ಟೆ ಕಿಚ್ಚು ಬಂತು. ಯಾರಿಗೆ ಹೊಟ್ಟೆ ಕಿಚ್ಚು ಬಂತು? ಇವನು ನಮ್ಮ ಅಪ್ಪನ ಜೊತೆನೇ ಇದ್ದು ಇವನು ಒಳ್ಳೆ ಆಶೀರ್ವಾದ ಬಂದುಬಿಟ್ಟ. ಹಂಗೆಲ್ಲ ಭಾಳ ಜನರು ಗೊತ್ತಿರ್ತಾರಲ್ಲ, ನಮ್ಮ ಜೊತೆ ಇದ್ದು ಇವನೇ ಹೈಲೈಟ್ ಆಗ್ಬಿಟ್ಟ. ಹಲ್ಲೆಲೂಯಾ. ತುಳಿಯಾಗ 1000 ಜನ ಒಳ್ಳೆ, ಯಾಕೋಬನ ದೇವ್ರು ಬಿಟ್ಟಿಲ್ಲ, ನಮ್ಮನ್ನು ಕೂಡ ದೇವ್ರು ಬಿಡೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಉದ್ದೇಶವೇ ಶ್ರೇಷ್ಠವಾದದ್ದು. ಆಮೆನ್. ಯಾಕೋಬನ ಮೇಲೆ ದೇವರ ಉದ್ದೇಶ ಇದೆ. ಲಾಭನ ಮಕ್ಕಳು ಗಮನಿಸಿರಿ, ಯಾಕೋಬನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ, ಯಾಕೋಬನ ನೋಡಿ ಮುಖ ಮುರಿಕೊಂತ ಇದ್ದಾರೆ. ಹಂಗಾಗ್ಬೇಕಾರೆ ಯಾಕೋಬನಿಗೆ ಮನಸ್ಸಿನ ನೋವಾಯಿತು. ಇದೇನು ಮುಖ ಹೆಂಗೆ ತಿರ್ಸ್ತಾರೆ? ನಾನು ಇದ್ದಿದ್ದಕ್ಕೋಸ್ಕರ ಅವ್ರ ಅಪ್ಪ ಆಶೀರ್ವಾದ ಬಂದಿದ್ದು, ನಾನು ಪ್ರಾರ್ಥನೆ ಮಾಡೋಕ್ಕೋಸ್ಕರ ಅವ್ರ ಅಪ್ಪಗೆ ಆಶೀರ್ವಾದ ಬಂದಿದ್ದು, ನಾನು ಅವನ ಜೊತೆ ಇರೋಕ್ಕೋಸ್ಕರ ಆಶೀರ್ವಾದ ಬಂದಿದ್ದು ಅಂತೇಳಿ ಯಾಕೋಬನ ಏನು ಮಾಡೋದು ಗೊತ್ತಾ, ಹೋದ ಹೆಂಡತಿಯರ ಹತ್ರ ಹೋಗಿ ಹೇಳ್ದ, ನೋಡಮ್ಮ, ನಾವಿಲ್ಲಿರೋದು ಬೇಡ. ಯಾಕಂದರೆ ನಿಮ್ಮ ಮನೇಲಿರುವಂಥವ್ರು ಒಬ್ಬನ ಮಗ ಹಂಗೆ ತಿರ್ಸ್ತಾನೆ, ಒಬ್ಬನ ಮಗ ಹಿಂಗೆ ತಿರ್ಸ್ತಾನೆ, ನಾವಿದ್ದು ಏನು ಸಾಧಿಸೋದೈತಿ ಇಲ್ಲಿ, ಹೋಗೋಣ ಬಾ. ಹಲ್ಲೆಲೂಯಾ. ಏನು ಮಾಡೋಣ ಬಾ, ಹೋಗೋಣ ಬಾ ಅಂದಾಗ ದೇವರು ಅದಕ್ಕಿಂತ ಮುಂಚೆ ಹೇಳಿದ ಮಾತು ಏನಂತ ಹೇಳ್ದ, ನಾನು ನಿನ್ನೊಂದಿಗಿರುವೆನೆಂದು ಹೇಳಿದನು. ಹಲ್ಲೆಲೂಯಾ. ಯಾಕೋಬನ ಅದಕ್ಕೋಸ್ಕರ ಅವ್ನು ಧೈರ್ಯ ಇಟ್ಕೊಂಡ, ದೇವ್ರು ನನ್ನೊಂದಿಗಿದ್ದಾನೆ. ದೇವ್ರೇನು ಮಾಡ್ತಾನೆ? ಮಾತಾಡ್ರಿ. ದೇವ್ರು ಏನು ಮಾಡ್ತಾನೆ? ನನ್ನೊಂದಿಗಿದ್ದಾನೆ. ನನ್ನ ಜೊತೆ ದೇವ್ರು ನಡೆಯೋದಕ್ಕೆ ಆಸೆ ಪಡ್ತಾನೆ. ನಾನು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಗಮನಿಸ್ರಿ, ಲಾಭನ ಮಕ್ಕಳು ಯಾಕೋಬನ ದ್ವೇಷ ಮಾಡಕ್ಕೆ ಪ್ರಾರಂಭಿಸಿದ್ರು. ಆದರೆ ದೇವ್ರೇನು ಮಾಡ್ದ ಹೇಳ್ರಿ? ದೇವ್ರೇನು ಮಾಡ್ದ? ಪ್ರೀತಿ ಮಾಡಕ್ಕೆ ಪ್ರಾರಂಭಿಸಿದ. ಹಲ್ಲೆಲೂಯಾ. ದೇವ್ರೇನು ಮಾಡ್ದ? ಯಾಕೋಬ್, ಯಾರೆಲ್ಲ ಅನ್ಬೇಡ, ಯಾರು ಇಲ್ಲ ಅನ್ನಿಸುವಾಗ ಕದಲಾದೆ ಜೊತೆ ಇರುವೆ. ಯಾಕೋಬನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ? ಆ ಕಡೆ ತಂದೆ ಇಲ್ಲ, ಈ ಕಡೆ ತಾಯಿ ದೂರ,
ಈ ಕಡೆ ಅಣ್ಣಂದು ಸ್ವಲ್ಪ ಭಯ ಐತೆ, ಈ ಕಡೆ ಯಾರು ಇಲ್ಲ. ಹೆಂಡತಿ ಮಕ್ಕಳಿದ್ರೆ ಬಟ್ ಆದರೆ ಎಲ್ಲ ಅಪ್ಪನ ಕಡೆ ಸ್ವಲ್ಪ ಸಪೋರ್ಟ್ ಐತೆ. ಆ ಕಡೆ ಬೈಬಲ್ ಹೋದ್ರೆ ಹಲ್ಲೆಲೂಯಾ ಒಬ್ಬನೇ ಇದ್ದಾನೆ. ಆಮೆನ್. ಕಣ್ಣೀರಿನ ಸಮಯದಲ್ಲಿ ಕಣ್ಣೀರಾವರಿಸಿರುವೆ, ಯಾರು ಇಲ್ಲ ಅನ್ನಿಸುವಾಗ ಕದಲಾದೆ ಜೊತೆ ಇರುವೆ. ಸೋತು ಹೋದ ಸಮಯವೆಲ್ಲ ನನ್ನನ್ನು ಬಲಪಡಿಸಿ, ಕರ ಹಿಡಿದು ಕಣ್ಮಣಿಯಂತೆ ಕಾದಿರುವೆ. ಸೋತು ಹೋದ ಸಮಯವೆಲ್ಲ ನನ್ನನ್ನು ಬಲಪಡಿಸಿ, ಕರ ಹಿಡಿದು ಕಣ್ಮಣಿಯಂತೆ ಕಾದಿರುವೆ. ಹಲ್ಲೆಲೂಯಾ. ಯಾಕೋಬನ ಜೊತೆ ಬಂಧು ಮಿತ್ರ ಎಲ್ಲ ದುಡ್ದೋರೇನೆ. ಯಾಕೋಬ ಆ ಕಡೆ ಹೇಳಕ್ ಹಾಕಲಿ, ಈ ಕಡೆ ಹೇಳಕ್ ಹಾಕಲ್ಲ, ಹಂಗದನ. ಆದ್ರೆ ದೇವ್ರ ಯಾಕೋಬ್, ನಾನು ನಿನ್ನೊಂದಿಗಿದ್ದೇನೆ. ಆಮೆನ್. ನಾನು ನಿನ್ನ ಜೊತೆ ಇದ್ದೇನೆ. ಹಲ್ಲೆಲೂಯಾ. ಭಯಪಡಬೇಡ. ಆಮೆನ್. ಹಲ್ಲೆಲೂಯಾ. ದೇವ್ರ ಜೊತೆಗಿದ್ರೆ ಸಾಕು. 2024 ಜನವರಿಗಿಂತ ಈ ಡಿಸೆಂಬರ್ವರೆಗೂ ದೇವ್ರ ನಿಮ್ಮ ಜೊತೆ ಇದ್ದಾನೆ. ಅದಕ್ಕೋಸ್ಕರ ನೀವು ಬದುಕಿದ್ರಿ. ಏನಾಗಿರಿ ನೀವು ಹೇಳ್ರಿ? ಮಾತಾಡ್ರಿ. ನೀವೆಲ್ಲರೂ ಏನಾಗಿದ್ರಿ ಹೇಳ್ರಿ? ಮಾತಾಡ್ರಿ. ಏನಾಗಿರಿ ನೀವೆಲ್ಲರೂ? ಬದುಕಿದ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಹೇಳ್ತೀನಿ ಗಮನಿಸ್ರಿ. ದೇವರು ನಮ್ಮ ಜೊತೆಗಿಲ್ಲದೆ ಹೋದ್ರೆ ಇವತ್ತು ಎಲ್ಲಿರ್ತಿದೀವೋ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆಗಿದ್ದಾನೆ. ಇದನ್ನ ಇಲ್ಲ. ಎಷ್ಟೇ ಕಷ್ಟ ಬಂದರು, ಎಷ್ಟೇ ಅವಮಾನ ಆದರು, ಎಷ್ಟೇ ನಿಂದೆ ಬಂದರು, ಎಷ್ಟೇ ಹೋರಾಟ ಬಂದರು, ಎಷ್ಟೇ ಅಡೆತಡೆಗಳು ಬಂದರು, ನಮ್ಮನ್ನು ದೇವ್ರ ಕೈ ಬಿಟ್ಟನ? ಮಾತಾಡ್ರಿ. ದೇವ್ರ ಕೈ ಬಿಟ್ಟನ ನಮ್ಮನ್ನ? ಮಾತಾಡ್ರಿ. ದೇವ್ರ ಕೈ ಬಿಟ್ಟನ? ಮತ್ತೆ ಲಾಸ್ಟ್ ಎಂಡಿಂಗ್ ಬಂದಿವಲ್ಲ ನಾವು. ಎಂಡಿಂಗ್ ಸಂಡೇ ಇದು. ಹಲ್ಲೆಲೂಯಾ. ಈ ವರ್ಷದ ಎಂಡಿಂಗ್ ಸಂಡೇ ಇದು. ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ. ಅದಕ್ಕೋಸ್ಕರ ದೇವರು ಇವತ್ತು ನಿಮಗೂ ತಿಳಿಸ್ತಾನೆ, ಅದನ್ನೇ ಯಾಕೋಬನೊಂದಿಗಿದ್ದ ದೇವರು ನಿಮ್ಮೊಂದಿಗೆ ಕೂಡ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತರು ಹೇಳ್ತಾನೆ, ಯೆಹೋವ ನಮಗಿಲ್ಲದಿದ್ರೆ ಇಷ್ಟರವರೆಗೆ ನಾವು ಸಮಾಧಿ ಸೇರ್ತಾ ಇದ್ದೀವೋ. ಹಲ್ಲೆಲೂಯಾ. ದೇವರು ನಮಗಿದ್ದಾನೆ. ಎಲ್ಲರೂ ದೇವರು ನಮಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಗಮನಿಸ್ರಿ, ಕಳೆದ ಎಲ್ಲ ತಿಂಗಳುಗಳಿಂದ ಈ 12ನೇ ತಿಂಗಳವರೆಗೂ ದೇವರು ನಮ್ಮೊಂದಿಗಿದ್ದಾನೆ. ಆಮೆನ್. ಇದುವರೆಗೂ ದೇವರು ನಮ್ಮನ್ನು ನಡೆಸಿದ್ದಾನೆ. ಹಲ್ಲೆಲೂಯಾ. ಅದನ್ನ ಯಾಕೋಬನಿಗೆ ದೇವರು ಹೇಳ್ದ, ಹೋಗೋ, ನಾನು ನಿನ್ನೊಂದಿಗಿದ್ದೇನೆ. ಆಮೆನ್. ನಿನ್ನ ಕಾಲಿಡುವ ಸ್ಥಳ, ನೀನು ಹೋಗುವ ಮಾರ್ಗ, ನಿನಗೆ ಏನೇ ಅಡೆತಡೆ ಬರಲಿ, ನಾನಿದ್ದೇನೆ. ಯಾಕೋಬ್, ಭಯ ಪಡಬೇಡ. ಹಲ್ಲೆಲೂಯಾ. 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 ಯಾರಿದಾರಂತ ಯಾಕೋಬನ ಜೊತೆ? ನಮ್ಮ ಜೊತೆ ಕೂಡ ಯಾರಿದ್ದಾರೆ? ಆತ್ಮಹತ್ಯೆ ಮಾಡ್ಕೊಳ್ಬೇಕಂತಿದ್ರು ಕೂಡ ದೇವ್ರ ಜೊತಿದ್ದು. ಬೇಡ, ನೆಕ್ಸ್ಟ್ ವರ್ಷ ನೋಡ್ರಿ ಒಂದು ಒಳ್ಳೆ ಅದ್ಭುತ ಆಗುತ್ತೆ. ಹಲ್ಲೆಲೂಯಾ. ಈ ಥರ ದೇವ್ರ ಎಷ್ಟು ಯೋಚನೆ ಕೊಟ್ಟಿದ್ದಾನೆ ಇಲ್ಲ, ಬಹಳ ಜನರಿಗೆ ಕೊಟ್ಟಿದ್ದಾನೆ. ಆಮೇನ್. ಈ ವರ್ಷದಲ್ಲಿ ಅದೆಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೋಬೇಕು, ಇರಬಾರ್ದು, ಹೋಗ್ಬೇಕಂದ್ರೆ ಉಳಿದಾರಂದ್ರೆ ದೇವ್ರ ಇದಾನಂತ ಅರ್ಥ ಅವ್ರ ಜೊತೆ. ಹಲ್ಲೆಲೂಯಾ. ಅವ್ರ ಜೊತೆ ಯಾರಿದ್ದಾರೆ ಹೇಳ್ರಿ? దేవుడున్నాడో. ಹಲ್ಲೆಲೂಯಾ. ఎవరున్నారో? ಯಾರಿದ್ದಾರೆ? ಮಾತಾಡಿ. ಯಾರಿದ್ದಾರೆ? ದೇವರಿದ್ದಾನೆ. ಆಮೆನ್. ನನ್ನ ಜೊತೆ ನೀವು ಎದುರಿಲ್ಲ ಗೊತ್ತಿಲ್ಲ, ನನ್ನ ಜೊತೆ ದೇವರು ಯಾವಾಗಲೂ ಇರ್ತಾನೆ. ಹಲ್ಲೆಲೂಯಾ. ಈಗ ಗಮನಿಸ್ರಿ, ದೇವರು ಯಾಕೋಬನೊಂದಿಗೆ ಇದ್ದುಕೊಂಡು 2 ಪಾಳೆಗಳಿಗೆ ಒಡೆಯನಾಗಿ ಮಾಡಿದ್ದಾನೆ. ಏನ್ ಮಾಡಿದ್ದಾನೆ? 32ನೇ ನೀವು ಓದಕ್ಕೆ ಹೋಗ್ಬೇಡ್ರಿ, ಬೇಕಾರೆ ಮನೆಗೋದ್ಮೇಲೆ ಹೋದ್ರಿ. 32ನೇ ಪ್ರಾರಂಭದಿಂದ ನೋಡೋದಾದ್ರೆ ಯಾಕೋಬನು 2 ಪಾಳೆಗಳಿಗೆ ಒಡೆಯನಾದ. ಹಲ್ಲೆಲೂಯಾ. ಒಂದು ಪಾಳಕ್ಕೆ ರಾಜನಾದ, ಇನ್ನೊಂದು ಪಾಳಕ್ಕೆ ರಾಜನಾದ. ಆಮೆನ್. ಅಂದ್ರೆ ಅರ್ಥ ಮಾಡ್ರಿ, ಈಗ ಆತ್ಮೀಯ ಅರ್ಥದಲ್ಲಿ ನಾವು ಹೋಗೋಣ. ಒಂದು ಪಾಳೆ ಅಂದ್ರೆ ಭೂಲೋಕದಲ್ಲಿ ಕೂಡ ರಾಜನು, ಪರಲೋಕದಲ್ಲಿ ಕೂಡ ಒಬ್ಬ ಅಧಿಕಾರಿ. ಹಲ್ಲೆಲೂಯಾ. ಯಾಕೆ ಮಾತಂದ್ರೆ ಯಾಕೋಬ್ಯರ ದೇವ್ರೆ ಅಂತ ಕರಿತೀವಿ ನಾವು. ಹಲ್ಲೆಲೂಯಾ. ಬೈಬಲಲ್ಲಿ ಬಹಳಷ್ಟು ಕಡೆ ಮಾತು ಬರಿದೆ, ಕೇಳಿದಿರಾ? ಓದಿದ್ರಾ? ಯಾಕೋಬನ ದೇವ್ರೆ ಅಂತ ಬರೀತಿ ನೋಡ್ರ. ಯಾಕೋಬರ ದೇವ್ರೆ. ಹಲ್ಲೆಲೂಯಾ. ಅಂದ್ರೆ ಆ ವ್ಯಕ್ತಿ ಯಾವಾಗ ದೇವರೊಟ್ಟಿಗೆ ನಡೆಯುವುದಕ್ಕೆ ಪ್ರಾರಂಭವಾದ, ದೇವರ ವ್ಯಕ್ತಿಯನ್ನು ಇದ್ದಾಗ ಇರುವುದಕ್ಕೆ ಬಿಡಲಿಲ್ಲ. ಹಲ್ಲೆಲೂಯಾ. ಮೊಟ್ಟ ಮೊದಲಾಗಿ 2 ಪಾಳೆಗಳು ಮಾಡ್ದ, 2 ಪಾಳೆಗಳಿಗೆ ಒಡೆಯನಾಗಿ ಮಾಡ್ದ. ಆಮೇಲೆ ಇಸ್ರಾಯೇಲನಾಗಿ ದೇವರು ಯಾಕೋಬನ ಕರೆದನು. ಆಮೆನ್. ಏನ್ ಮಾಡ್ತಾರೆ? ಇಸ್ರಾಯೇಲನಾಗಿ ದೇವರು ಕರೆದನು. ಹಲ್ಲೆಲೂಯಾ. ಈ ಗಮನಿಸ್ರಿ, ಈ 24ನೇ ವರ್ಷದಲ್ಲಿ ಆದು ಹೋದ ಪ್ರತಿ ದಿನಗಳಲ್ಲಿ ನಮಗೆ ಹೋರಾಟಗಳಿಲ್ಲ ಅಂತಾರ? ಇದುವಾಗಿಲ್ಲ ಹೋರಾಟಗಳು. ಜನವರಿಯಿಂದ ಈ ಡಿಸೆಂಬರ್ ಇಲ್ಲವರೆಗೆ ನನಗೆ ಕಷ್ಟಗಳೇ ನಮ್ಮದೇ ಗೊತ್ತಿಲ್ಲ ನನಗೆ ಅನ್ನೋಂದ್ರೆ ಯಾರಿದ್ರೆ ಕೈ ಎತ್ರಿ. ನನಗೆ ಸಮಸ್ಯೆ ಅಂದ್ರೆ ಏನಂತ ಗೊತ್ತಿಲ್ಲ, ನಾನು ನನ್ನ ಬಾಯಲ್ಲಿ ಯಾವಾಗಲೂ ಕೂಡ ಸ್ಮೈಲ್ ಇತ್ತು ಅನ್ನೋಂತರ ಕೈ ಎತ್ರಿ. ಯಾರಿಗಿಲ್ಲ? ಯಾವುದೋ ಒಂದು ಸಂದರ್ಭದಲ್ಲಿ ಏನು ಬರ್ತಲ್ಲ, ಅದನ್ನ ಯಾರು ತರ್ತ ಗೊತ್ತಾ? ಸೈತಾನ್ ತರ್ತಾನೆ. ಯಾರು ತರ್ತಾನ? ಯಾರು ತರ್ತಾನೆ ಹೇಳ್ರಿ? ಒಂದು ಸಾರಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ರೆ
ಯೇಸು ಸ್ವಾಮಿಯ ಹಿಂದೆ ಪೇತ್ರ ಇದೆ. ಯಾರಿದ್ರೆ ಯೇಸು ಸ್ವಾಮಿ ಹಿಂದೆ? ಪೇತ್ರನೊಳಗೆ ಸೈತಾನ್ ಹೊಡ್ಕೊಂಡ್ಬಿಟ್ಟಿದ್ದ. ಯಾರು ಹೊಡ್ಕೊಂಡ್ಬಿಟ್ಟಿದ್ದಾಡ್ರಿ? ಏಯ್ ಸೈತಾನ್ ನಡೆ ಅಂದ. ಯಾಕಂದ್ರೆ ಸೈತಾನ್ ಹೆಂಗ್ ಗೊತ್ತಾ, ಅವ್ನು ವಾಕ್ಯಕ್ಕೆ ಒಳಗಾಗ್ತದ. ಅವನು ಹಲ್ಲೆಲೂಯಾ, ಅವನೇನ್ ಮಾಡ್ತಾನೆ ಗೊತ್ತಾ, ಭಕ್ತಿಹೀನರಾಗಿ ಮಾಡ್ತಾನೆ. ಏನ್ ಮಾಡ್ತಾನೆ ಹೇಳ್ರಿ? ಇವತ್ತು ಅದೆಷ್ಟೋ ಜನರಿಗೆ ಸೈತಾನ್ ಒಳಗಾದನು. ಯೇಸು ನಾಮದಲ್ಲಿ ಹೋಗ್ಲಿ ಎಲ್ಲರ ಆಮೇಲೆ ಅಂದ್ರೆ ನಿಮ್ಮೊಳಗಿದ್ರೆ ನಿಮ್ಮೊಳಗೆ ಹೋದ, ನಮ್ಮೊಳಗಿದ್ರೆ ನನ್ನೊಳಗೆ ಹೋದನ. ಹಲ್ಲೆಲೂಯಾ. ಹಾ ಹೇಳ್ರಿ, ಯೇಸುವಿನ ನಾಮದಲ್ಲಿ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಸೈತಾನನ ಕಾರ್ಯಗಳನ್ನು ಲಯ ಮಾಡುತ್ತೇವೆ. ಆಮೇನ್. ಇಲ್ಲಿ ಅರ್ಧ ಹುಡ್ರ ಆಮೇನ್ ಅಂದ್ರೆ ಆ ಕಡೆ ಲಯ ಮಾಡ್ತೀವಿ ಅಂತೀರಿ. ರೈಟ್, ಇರ್ಲಿ. ಈ 2024 ದೇವರು ನಮ್ಮೊಂದಿಗಿರೋಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಉತ್ತಮವಾಗಿ ನಡೆಸ್ತಾ ಇದ್ದಾನೆ. ಆಮೇನ್. ಎಷ್ಟೇ ಕಣ್ಣೀರು ಬಂದರು, ಎಷ್ಟೇ ಹೋರಾಟ ಬಂದರು, ಎಷ್ಟೇ ಅಸಮಾಧಾನ ಬಂದರು, ಎಷ್ಟೇ ಗೊಂದಲಗಳುಂಟಾದರು, ಎಷ್ಟೇ ಬಡತನ ಬಂದರು, ದೇವರಿದ್ದಾನೆ. ಹಲ್ಲೆಲೂಯಾ. ಯಾರಿದ್ದಾರೆ? ಅದಕ್ಕೋಸ್ಕರ ನೀವು ಕೃತಜ್ಞತೆ ಹೇಳ್ಬೇಕು. ಏನು ಹೇಳ್ಬೇಕಾದ್ರೆ ನೀವು? ಇದು ಕೃತಜ್ಞತೆ ಹೇಳುವ ಸಂದರ್ಭ. ಅಯ್ಯ, ಈ ವರ್ಷ ಎಂಡಿಂಗ್ ಭಾನುವಾರ ಬಂದಿವೆ, ನಾನು ಕೃತಜ್ಞತೆ ಹೇಳ್ತೀನಿ. ದಾವೀದನು ತೆಗಿರಿ, ವಾಕ್ಯ ಓದೋಣ. 1 ಸಮುವೇಲ 17ನೇ ಅಧ್ಯಾಯ 37ನೇ ವಚನ ಓದ್ರಿ. 1 ಸಮುವೇಲ 17ನೇ ಅಧ್ಯಾಯ 37ನೇ ವಚನ ಓದೋಣ. ನಾನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಸ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ಹೋಗು, ಯೆಹೋವನಿನ ಸಂಗಡ ಇರಲಿ ಎಂದು ಹೇಳಿದನು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ದಾವೀದನ ಅಭಿಷೇಕ ಹೊಂದಿದ. ದಾವೀದ ನಮ್ಮೆಲ್ಲರಿಗೆ ಮಾದರಿ. ದಾವೀದನೇನು ಹೇಳ್ರಿ? ಒಬ್ಬ ವಿಶ್ವಾಸಿಗೆ ಮಾದರಿ. ಹಲ್ಲೆಲೂಯಾ. ದಾವೀದನೇನು ಹೇಳ್ರಿ? ಮಾತಾಡ್ರಿ. ದಾವೀದನೇನೋ ಒಬ್ಬ ವಿಶ್ವಾಸಿಗೆ ಮಾದರಿ. ಹಲ್ಲೆಲೂಯಾ. ಈಗ ಗಮನಿಸುವುದಾದ್ರೆ ದಾವೀದನು ಸೌಲನ ಹತ್ರ ನಿಂತ್ಕೊಂಡಾಗ ಅಭಿಷೇಕ ಹೊಂದಿದವನಾಗಿ ಕೂಡ ಹೇಳ್ತಾನೆ, ಗಮನಿಸು ರಾಜ, ನಾನು ಅಡವಿಯಲ್ಲಿರುವಾಗ, ನಾನು ಕಷ್ಟದಲ್ಲಿರುವಾಗ, ರಾತ್ರಿ ವೇಳೆ ಸರಿಯಾದ ಲೈಟ್ ಇಲ್ಲ, ರಾತ್ರಿ ವೇಳೆ ಸರಿಯಾದ ದೀಪವಿಲ್ಲ, ನಾನು ಅಡವಿಯಲ್ಲಿ ಕುರಿ ಕಾಯ್ತಿರುವಾಗ ಅಂತ ಸಂದರ್ಭದಲ್ಲಿ ಕರಡಿ ಬಂತು, ಸಿಂಹ ಬಂತು ನನ್ನ ನಾಶ ಮಾಡೋದಕ್ಕೆ, ನನ್ನ ಕುರಿಗಳನ್ನು ಒತ್ತುಕೊಂಡು ಹೋಗೋದಕ್ಕೆ. ಅದೆಷ್ಟೇ ಬಂದ್ರು ಕೂಡ ದೇವರನ್ನ ಬಿಟ್ಟಿಲ್ಲ. ಆಮೇನ್. ಅದೇನು ಹೇಳೋದು? ಒಬ್ಬ ರಾಜನ ಮುಂದೆ ಕೃತಜ್ಞತೆ ಹೇಳ್ತದಾನೆ. ಯಾರೋ? ದಾವೀದನು. ಹಲ್ಲೆಲೂಯಾ. ರಾಜ, ನೀನು ಏನನ್ನ ಅನ್ಕೋ, ನನ್ನ ದೇವರು ಅಂತ ಸಿಂಹದ ಬಾಯಿಂದಲೂ ಕರಡಿಯ ಉಗುರುಗಳಿಂದಲೂ ತಪ್ಪಿಸಿದ್ದಾನೆ. ಆಮೇನ್. ಅದು ಕೃತಜ್ಞತೆ ರೀ. ಹಲ್ಲೆಲೂಯಾ. ಇಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡು, ಇಲ್ಲಿ ಅದ್ಭುತ ಹೊಂದಿ, ಇಲ್ಲಿ ಕೃತಜ್ಞತೆ ಹೇಳಿದ್ರೆ ಬಹಳ ಜನ ಎಲ್ಲೆಲ್ಲೋ ಹೇಳ್ತಾರ. ಅದು ಕೃತಜ್ಞತೆ ಅಲ್ಲ. ಅದು ಹಲ್ಲೆಲೂಯಾ. ಕೃತಜ್ಞತೆ ಸಲ್ಲಿಸಬೇಕ ಸ್ಥಳದಲ್ಲಿ ಸಲ್ಲಿಸಬೇಕು. ಹಲ್ಲೆಲೂಯಾ. ಈ ಸಭೆಗೆ ಬಂದಾಗ ನಿನ್ನ ಜೀವಿತದಲ್ಲಿ ಅದ್ಭುತಗಳಾಗಿ, ನಿನ್ನ ಜೀವಿತ ಬದಲಾವಣೆ ಆಗಿ, ನಿಮ್ಮ ಕುಟುಂಬದಲ್ಲಿ ಬದಲಾವಣೆ ಆಗೈತಂದ್ರೆ ನೀನು ಹೇಳ್ಬೇಕು, ಸಾಕ್ಷಿ ಹೇಳ್ಬೇಕು, ಕೃತಜ್ಞತೆ ಆಗಿರ್ಬೇಕು. ಹಲ್ಲೆಲೂಯಾ. ಅದು ಬಿಟ್ಟು ಇದಕ್ಕೆ ದ್ವೇಷ ಬಗಿಬಾರ್ದು, ದ್ರೋಹ ಬಗಿಬಾರ್ದು. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾರೆ, ಹೊಂಡು ಮನೆಗೆ ಕಣ್ಣಾಕಿದಂತ ಹಾಕಬಾರ್ದು. ಹಲ್ಲೆಲೂಯಾ. ದಾವೀದನ ಗಮನಿಸ್ರಿ, ಚಿಕ್ಕವನೇ. ಆ ಚಿಕ್ಕವನ ಮೈಂಡ್ ಹೆಂಗೈತೆ ನೋಡ್ರಿ. ಇವತ್ತು ಭಾಳ ಜನ ದೊಡ್ಡವರು ಅನಿಸ್ಕೊಂಡ್ರಿ, ನಿಮ್ಮ ಮೈಂಡ್ ಹೆಂಗೈತೆ ಆಲೋಚನೆ ಮಾಡ್ರಿ. ಕೃತಜ್ಞತೆ ಹೇಳ್ತಾರೆ ದೇವರಿಗೆ? ಹೇಳ್ತೀರಾ? ದೇವ್ರೆ, ಈ ವಾರ ನನಗೆ ಏನು ಕೊಡಿ, ಅವಕಾಶ ಕೊಡಿ, ಸಮಯ ಕೊಡಿ, ನಾನು ದೇವರಲ್ಲೇ ಬರ್ತೀನಿ. ಯಾಕಂದ್ರೆ ಈ ವಾರವನ್ನು ಬದುಕಿಸಿ ನಾನು ನಿನ್ನ ಆಲದಲ್ಲಿ ಕಾಣಿಸ್ಕೊಳ್ಬೇಕಂತ ಕೃತಜ್ಞತೆ ಹೇಳ್ತೀರಾ? ಹೇಳ್ತಿದ್ದೀರಾ? ನಾನು ಕಳೆದ ಕ್ರಿಸ್ಮಸ್ ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಸಾಕ್ಷಿ ಹೇಳಿದೆ. ವಿಮಾನ ಕಂಡಿಡಿದವರು ಅವ್ರನ್ನ ಅಮೆರಿಕ ಅಧ್ಯಕ್ಷ ಬರೀ ನಿಮ್ಮನ್ನ ಸನ್ಮಾನ ಮಾಡ್ತೀವಿ ಅಂತೇಳಿ ಸಂಡೇ ಡೇಟ್ ಕೊಟ್ಟು ಕರೆದಿರುವಾಗ ಅವ್ರು ಹೇಳದಂತೆ, ನಮ್ಮಪ್ಪ ಪಾಸ್ಟ್ರು, ನಾವು ಸಂಡೇ ಬರೋದೇ ಇಲ್ಲ ಅಂತ. ಫಸ್ಟು ಅದಾದ್ಮೇಲೆ ನಿಮ್ಮನ್ನ ಅಮೆರಿಕದ ಅಧ್ಯಕ್ಷ ಪ್ರೆಸಿಡೆಂಟ್ ಕರಿತೇನೆ ಬರ್ರಿ ಅಂದಾಗ ಕೂಡ ಅವ್ರು ಅಂದ್ರದೆ, ನಮ್ಮನ್ನ ಪರಲೋಕ ಅಧ್ಯಕ್ಷ ಬರಬೇಡ ಅಂದ್ರದ್ದು. ಹಲ್ಲೆಲೂಯಾ. ಪರಲೋಕ ದೇವರು ಬರಬೇಡ, ಹೋಗ್ಬೇಡ ಅಲ್ಲಿ ಆ ಸನ್ಮಾನಕ್ಕೆ, ದೇವರಾಲಯದಲ್ಲಿ ಇರ್ಬೇಕಂತ ಹೇಳಂತೆ. ಹಲ್ಲೆಲೂಯಾ. ಇದು ಭಕ್ತಿ ಅಂದ್ರೆ. ಆಮೇನ್. ಇದು ಕೃತಜ್ಞತೆ ಹೇಳೋದು. ಅವರು ವಿಮಾನ ಕಂಡಿಡ್ತಾರೆ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ವಿಮಾನ ಹೆಂಗ್ ನೋಡ್ತೀವಿ? ಹೆಂಗ್ ನೋಡ್ತೀರಿ? ತಲೆಗೆ ಎತ್ತಿ ನೋಡ್ತೀರಿ. ಅಂತ ವಿಮಾನ ಕಂಡಿಡಿದವರು ಆಲಯನ ಮಿಸ್ ಮಾಡ್ತಾರೆ. ಅದು ಕೃತಜ್ಞತೆ. ದೇವರೇ, ಇಷ್ಟು ಜ್ಞಾನ ಕೊಟ್ಟಿದಿ, ಇಷ್ಟು ಒಳ್ಳೆ ಜೀವಿತ ನಮಗೆ ಕೊಟ್ಟಿದಿ, ನಾವು ನಿನಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಹಲ್ಲೆಲೂಯಾ. ಎಲ್ಲಿ ಸಲ್ಲಿಸ್ತಾ ಇದ್ದಾರೆ? ದೇವ್ರ ಆಲಯಕ್ಕೆ ಹೋಗ್ತಾರಂತ ಅವರು ಹೇಳ್ತಾರೆ. ಪರಲೋಕ ದೇವ್ರು ಹೋಗ್ಬೇಡ ಅಂದನ, ನಾವು ಬರೋದಿಲ್ಲ. ಅಧಿಕಾರಿ ಹೆಚ್ಚ, ದೇವ್ರ ಹೆಚ್ಚ? ಅವ್ರ ಲೆಕ್ಕ ಯಾರು ಹೆಚ್ಚು? ಮತ್ತು ನಿಮಗೆ ಕೆಲಸ ಹೆಚ್ಚ, ದೇವ್ರ ಹೆಚ್ಚ? ನಿಮ್ಮ ಮನೆ ಹೆಚ್ಚ, ಆಲಯ ಹೆಚ್ಚು ನಿಮಗೆ? ಮತ್ತೆ ಏನು ಮಾಡ್ತಾರೆ ನೀವು? ಭಾಳ ಜನರು ఏం చేస్తున్నారు? ఇంట్లో తినడం, బూల తినడమా? ಕೃತಜ್ಞತೆ ಹೇಳ್ಬೇಕು. ಏನು ಹೇಳ್ಬೇಕು ಹೇಳ್ರಿ? ದೇವ್ರ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಿದನಂದ್ರೆ ಪ್ರತಿ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ಬೇಕು. ಏನು ಹೇಳ್ಬೇಕು ನೀವು? ಏನು ಹೇಳ್ಬೇಕು? ಅಯ್ಯ, ಇವತ್ತು ನನ್ನ ನಡೆಸಿದೆ. ಆಮೇನ್. ಹಲ್ಲೆಲೂಯಾ.
ಇವತ್ತು ನನ್ನನ್ನು ಸಜೀವ ಲೆಕ್ಕದಲ್ಲಿ ಬದುಕಿಸಿದೆ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಆ ರೀತಿ ಕೃತಜ್ಞತೆ ಹೇಳುವ ಮನಸ್ಸು ನಮ್ಮಲ್ಲಿದ್ದರೆ ನಾವು ನಿಜವಾದ ವಿಶ್ವಾಸಿಗಳು. ಹಲ್ಲೆಲೂಯಾ. ಆ ಥರ ಹೇಳಲ್ಲ ಅಂದ್ರೆ ನೀವು ವಿಶ್ವಾಸಿಗಳಲ್ಲ, ಯಾರೋ ಗೊತ್ತಿಲ್ಲ. ಕೃತಜ್ಞತೆ ಹೇಳುವ ಮನಸ್ಸು ವಿಶ್ವಾಸಿಗಳಿರಬೇಕು. ದಾವೀದನು ಕೃತಜ್ಞತೆ ಹೇಳ್ತಾನೆ, ದೇವರ ಮುಂದೆಲ್ಲ, ಒಬ್ಬ ರಾಜನ ಮುಂದೆ ಹೇಳ್ತದಾನ. ಒಂದು ರಾಜ, ಅಂಥ ಸಿಂಹಗಳ ಬಾಯಿಂದ ಸಿಂಹ ಸುಮ್ಮನೆ ಬಿಡ್ತಾವ? ದಾವೀದನು ಹೇಳ್ತಾನೆ, ಅಂಥ ಸಿಂಹದ ಬಾಯಿಂದಲೂ ನನ್ನನ್ನು, ನಾನು ಮಾಡುವ ಕೆಲಸನ ದೇವರು ಅವುಗಳಿಂದ ತಪ್ಪಿಸಿದಾನಂತ ಹೇಳಿದ್ದಾನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಮಾಡಿದಾನೆ ಹೇಳ್ರಿ? ತಪ್ಪಿಸಿದಾನಂತ ಹೇಳಿದ್ದಾನೆ. ಇವಾಗ ನೀವು ತಿಳ್ಕೊಳ್ರಿ, ನಿಮ್ಮನ್ನು ಕೂಡ ತಪ್ಪಿಸಿದಾನಲ್ಲ, ಸೈತಾನ್ ಬಾಯಿಂದ ತಪ್ಪಿಸಿದ್ದಾನೆ. ಹಲ್ಲೆಲೂಯಾ. ನೀವು ಅದೆಷ್ಟೋ ಅವಿಶ್ವಾಸದಲ್ಲಿ ಬಿದ್ದರೂ ಕೂಡ ಇಲ್ಲಿರುವಂಥ ಭಾಳ ಜನರು ಸರಿಯಾದ ವಿಶ್ವಾಸ ಜೀವಿತ ಇಲ್ಲ. ನಿಮಗೆ ಮೈಕ್ ಕೊಟ್ಟರೆ ಪ್ರಾರ್ಥನೆ ಮಾಡೋಕೆ ಒಂದು ಇಂಚು ಕೂಡ ಬರೋಕ್ಕಲ್ಲ. ಇಂಚು 3 ವರ್ಷ 4 ವರ್ಷ ಭಯ ಕೇಳ್ರಿ, ಪಾಸ್ಟರ್ ಬಗ್ಗೆ ಮಾತಾಡೋಕೆ ಕೇಳ್ರಿ, ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಕೇಳ್ರಿ, ಅವ್ರ ಅಪ್ಪನಂಗೆ ಮಾತಾಡ್ತ್ರಿ. ಹಾಂ, ಅದೇ ನಿಮಗೆ ಮೈಕ್ ಕೊಟ್ಟರೆ ಏನು ಪ್ರಾರ್ಥನೆ ಮಾಡ್ತೀರಿ? ಪ್ರಾರ್ಥನೆ ಬರ್ತಾ ಇಲ್ಲ. ನೀವು ಕರೆ ಮಾಡ್ತಿರುವ ಚಂದಾದಾರ ಈ ಸಮಯದಲ್ಲಿ ವ್ಯಾಪ್ತಿಕ ದೇಶದ ಹೊರಗಿದ್ದಾರೆ. ಹೇಳಿದರೆ ಮನಸ್ಸೆಲ್ಲ ಮನೆಗ, ಶರೀರೆಲ್ಲ ಚರ್ಚೆಗೆ ಮಂಗಿದ್ರಿ. ಪ್ರಾರ್ಥನೆ ಮಾಡಕ್ಕೆ ಕೊಡ್ತು ಮಾಡ್ತಾರ. 1 ವರ್ಷ ಚರ್ಚೆಗೆ ಬಂದಾರ ನೀವೇ. ಯಾಕಂದ್ರೆ ನಾನು ನೋಡ್ತೀರಿ, ನಾನು ಪ್ರಾರ್ಥನೆ ಮಾಡೋದು ನೋಡ್ತಾರ ಇಲ್ಲಿ. ನಾನು ಬಂದು ಪ್ರಿಯಲಾರಾ ಪ್ರಿಯ ಬಿಡ್ಲಾರಾ ಆಮೇಲಂದ್ರು ಕళ్ళు ಮುಸ್ಕೊಂಡು నేను చేసాను చూడండి, ಹಿಂಗೆ ಯಾವತ್ತನ ಮಾಡಿ ನಾನು ఇట్లా నేను ఎప్పుడైనా చేశానా? ನನ್ನ ಗಂಟ್ಲು ಹೋದ್ರೂ ಪರವಾಗಿಲ್ಲ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಅರಸ್ತ ದೇವರನ್ನ ಆರಾಧಿಸ್ತೇನೆ. ಹಲ್ಲೆಲೂಯಾ. ಯಾಕೆ? ಬದುಕಿರುವ ಕಾಲವಿಲ್ಲ, ಆತನ ಘನಪಡಿಸಬೇಕು. ಹೋದ್ರೆ ಅಲ್ಲಿ ಹಲ್ಲೆಲೂಯಾ, ಎಲ್ಲಿ ಪರಲೋಕದಲ್ಲಿ ನಾಟ್ಯ ಮಾಡಿದ ದೇವ್ರನ್ನ ಘನಪಡಿಸ್ತೀನಿ. ಆಮೇನ್, ಹಲ್ಲೆಲೂಯಾ. ಇಲ್ಲಿ ಇಷ್ಟು ಮಾಡ್ತೀವಿ, ಪರಲೋಕದಾಗ ಇನ್ನೇ ಡಬಲ್ ಇರ್ತಾ. ಮತ್ತೆ ನೀವು ಇಲ್ಲೇ ಸಲ್ದವ್ರು ಅಲ್ಲಿ ಸಲ್ತೀರಿ ಹೇಳ್ರಿ. ಹಾಂ, ನಿಮ್ಮನೆ ಕೇಳ್ತೇನೆ, ಇಲ್ಲೇ ಸಲ್ಲಕ್ಕಲ್ಲಿವಿ, ನಾ ಅಲ್ಲೇನು ಸಲ್ತ್ರಿ? ಅದಕ್ಕೋಸ್ಕರ ಕೃತಜ್ಞತೆ ಉಳ್ಳವರಾಗಿ ವಾಕ್ಯಾನುಸಾರವಾಗಿ ನಡೆದು ದೇವರು ನಮ್ಮ ಜೀವಿತದಲ್ಲಿ ಏನು ಕಾರ್ಯ ಮಾಡೋಣ ಅದನ್ನು ಕೃತಜ್ಞತೆ ಹೇಳಬೇಕು. ಹಲ್ಲೆಲೂಯಾ. ದಾವೀದನು ಏನು ಮಾಡ್ತಾನೆ? ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಂದ ತಪ್ಪಿಸಿದ ಯೆಹೋವನು, ಹಲ್ಲೆಲೂಯಾ, ಸಾಕ್ಷಿ ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಏನು ಮಾಡ್ತಾನೆ ಹೇಳ್ರಿ? ದಾವೀದನೇನಾದ? ಮಾತಾಡ್ರಿ. ದಾವೀದನೇನಾದ? ರಾಜ ಆದ. ಹಲ್ಲೆಲೂಯಾ. ಕೃತಜ್ಞತೆ ಉಳ್ಳವರು ಇದ್ದ ಹಾಗೆ ಇರೋದಿಲ್ಲ. ಏನಾಗ್ತಾರೆ? ಉನ್ನತ ಸ್ಥಿತಿಗೆ ಬರುತ್ತಾರೆ. ಆಮೇನ್. ಈ ಸಭೆಯಿಂದ ಕೃತಜ್ಞತೆ ಹೊಂದಿದವರು ಉನ್ನತ ಸ್ಥಿತಿಗೆ ಬರ್ತಾರೆ. ಹಲ್ಲೆಲೂಯಾ. ಕೃತಜ್ಞತೆ ಹೇಳಬೇಕು. ಆಮೇನ್, ಹಲ್ಲೆಲೂಯಾ. ದೇವರು ನಮ್ಮ ಮುಂದಿಗಿದ್ರೆ ನಾವು ಕೃತಜ್ಞತೆ ಹೇಳಬೇಕು. ನೆಕ್ಸ್ಟ್ ಏನಾಯ್ತು ಗೊತ್ತಾ? ದೇವರಿಂದ ನಾವು ಏಳಿಗೆ ಬರುತ್ತೇವೆ, ದೇವರಿಂದ ನಾವು ಆಶೀರ್ವಾದಿಸಲ್ಪಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತೆಗೆರಿ ವಾಕ್ಯ ಓದೋಣ. ಆದಿಕಾಂಡ 39:2 ಓದ್ರಿ ಬೇಗ. ಆದಿಕಾಂಡ 39:2 ಓದೋಣ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ. ಗಮನಿಸ್ರಿ, ಇಲ್ಲಿ ಯಾರ ಬಗ್ಗೆ ಬರುತ್ತೆ? ಅಲ್ಲಿ ಪೋಟಿಫರನ ಮನೆಯಲ್ಲಿ ಕೆಲಸ ಮಾಡ್ತಾನೆ. ಬಟ್ ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಂತೆ. ಆದರೆ ಯೋಸೇಫನ ಬಗ್ಗೆ ಬರೀತಿದ್ರೆ ಅವನು ಏನಾದಂತೆ? ಏಳಿಗೆಯಾದಂತೆ. ಹಲ್ಲೆಲೂಯಾ. ಯಾವ ರೀತಿ ಏಳಿಗೆ ಆದ? ಯಾವ ರೀತಿ ಏಳಿಗೆ ಆದ? ಈಗ ನಿಮ್ಗೆಲ್ಲರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. SSLC ಓದ್ದವ್ ನೆಕ್ಸ್ಟ್ ಏನು ಓದ್ಬೇಕು ಹೇಳ್ರಿ? PUC ಅಥವಾ ಡಿಪ್ಲೊಮಾ ಇವು ಮಾಡ್ಬೇಕು, ಹೌದಾ ಇಲ್ಲ? ಇದು ಏಳಿಗೆ ಅಂತಾರ, ಇಳಿಗೆ ಅಂತಾರ, ಏರಿಗೆ ಅಂತಾರೆ? ಇದನ್ನ ಏಳಿಗೆ ಅಂತಾರೆ. ಹಲ್ಲೆಲೂಯಾ. ಈಗ ಯೋಸೇಫನ ಸಂಗಡ ದೇವರಿದ್ದಾನೆ. ಯೋಸೇಫನ ಸಂಗಡ ಯಾರಲ್ಲೇ? ದೇವರೊಬ್ಬನೇ ಇರೋದು. ಏನಾದ ಯೋಸೇಫನು? ಏಳಿಗೆ ಆದ. ಹಲ್ಲೆಲೂಯಾ. ಏಳಿಗೆ ಆಗಿ 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 ಎಲ್ಲರ ತಲೆ ಮೇಲೆ ಕುಂತು ಅಧಿಕಾರಿ ಆದ. ಗೊತ್ತಾ ನಿಮಗೆ? ಯೋಸೇಫನ್ ಏನಾದ ಹೇಳ್ರಿ? ಪ್ರಧಾನಿ. ಏನದ? ಎಷ್ಟು ವರ್ಷ ప్రధాని ఆదా? 80 సంవత్సరాలు ప్రధాని మంత్రిగా ఉన్నాడు. ఎవరు? యోసేపు భక్తుడు. మీరు? ಹಲ್ಲೆಲೂಯಾ. ಯೋಸೇಫನು 80 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಾನೆ. ಎಲ್ಲಿ? ಬೇರೆ ದೇಶದಲ್ಲಿ, ಅವ್ರ ದೇಶದಲ್ಲ, ಐಗುಪ್ತ ದೇಶದಲ್ಲಿ ಪ್ರಧಾನಿಯಾಗಿ ಯೋಸೇಫನು ಹೇಳಿದ್ದೆ ನಡಿಬೇಕಲ್ಲಿ. ಹಂಗಿದೆ. ಹಲ್ಲೆಲೂಯಾ. ಯಾಕೆ? ದೇವರು ಯೋಸೇಫನ ಸಂಗಡ ಇದ್ದಾನೆ. ಆಮೇನ್. ಯೋಸೇಫನಿಗೂ ಕೃತಜ್ಞತೆ ಹೇಳ್ತಿದ್ದ. ಏನಪ್ಪ? ಆದಿಕಾಂಡ 50:20 ಹೇಳ್ತು ನೋಡ್ರಿ, ನೀವಂತ ನನಗೆ
ಕೇಡಾಗಬೇಕು, ಕೆಟ್ಟದಾಗಬೇಕಂದ್ರಿ ದೇವರು ಏನು ಮಾಡ್ಬೇಕಂದ? ಮೇಲಾಗೇಸಪ್ಪ, ಉನ್ನತ ಸ್ಥಿತಿಗೆ ಬಾ ಅಂದ. ಹಲ್ಲೆಲೂಯಾ. ತಳ್ಳಿದವರ ಮುಂದೆಯೇ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫ್ ಅಂತ ಹೇಳಿದ್ರೆ ಹೋದ ಕನಸುಗಾರ, ಹೋದ. ಇವನು ಯಾವಾಗಲೂ ಕೂಡ ನಮ್ಮನ್ನು ಖಂಡಿಸ್ತಾ ಇದ್ದ. ಯೋಸೇಫನ್ ತನ್ನ ಅಣ್ಣಂದ್ರೆ ತಪ್ಪು ಮಾಡಿದಾಗ ಹೇಳ್ತಿದ್ದೆ, ಇಟ್ಲ ಚೈ ಕುಡಿದ್ರ ಅಂತ ಹೇಳ್ತಿದ್ದ, ಹಿಂಗೆ ಮಾಡಬಾರ್ದು ಅಂತ ಹೇಳ್ತಿದ್ದ. ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಾರ್ದ, ಇವನು ಇರಲೇಬಾರ್ದು, ಇವತ್ತು ಸವಾಸನೇ ಬೇಡ ಅಂತ ಭಾಳ ಜನರಿಗೆ ಈ ಪಾಸ್ಗಳು ಏನಂಗೆ ಖಂಡಿಸಿದ್ರೆ ವಿಶ್ವಾಸಿಗಳು ಇವ್ರ ಹತ್ರ ಹೋಗ್ಲೇಬಾರ್ದು, ಬೇರೆ ಕಡೆ ಹೋಗ್ತಾರ. ಯೋಸೇಫನ್ ಜೊತೆ ಉತ್ತಮ ಸ್ಥಿತಿಗೆ ಬರ್ತಿರೋರು. ಹಲ್ಲೆಲೂಯಾ. ತಳ್ಳಿದ್ರು. ಯೋಸೇಫನಿಗೆ ಏನಾದ್ರು ಹೇಳ್ರಿ ಲಾಸ್ಟ್ಗೆ ಅವರು ಅಣ್ಣಂದ್ರೆಲ್ಲರು ಖಾಲಿ ಬಿದ್ರು. ಬಂದು ಯಾರಾದರೂ ತಮ್ಮನ ಮುಂದೆ ಅಣ್ಣರು ಖಾಲಿ ಬೀಳ್ತಾರ? ಎಲ್ಲ ಅಣ್ಣರು ಬಂದು ಯೋಸೇಫ ತಪ್ಪು ಮಾಡ್ತೀವಿ, ನೀನು ಬಿಟ್ಟು ತೂರ ತಳ್ಳಿ ತಪ್ಪು ಮಾಡಿ ಅಂತ ಏನು ಮಾಡಿದ್ರು? ಅಡ್ಡು ಬಿದ್ರು. ದೇವ್ರು ಅಲ್ಲಿ ಕೂಡ ಏನು ಮಾಡ್ದ? ಅವ್ರ ನಂಗೆ ಬುಡ ಯೋಸೇಫ ಅಂತ ಒಳ್ಳೆ ಮನಸ್ಸು ಕೊಟ್ಟಿದ್ದು ಯಾರಿಗೆ? ಯೋಸೇಫನ್ ಏನು ಮಾಡ್ದ? ನೀವು ಏನೇ ಇರಲಿ, ಆದರೆ ದೇವ್ರು ಏನು ಮಾಡ್ದೆ ಹೇಳ್ರಿ? ಮೇಲಾಗಬೇಕೆಂದು ಸಂಕಲ್ಪಿಸಿದ್ದಾನೆ. ಹಲ್ಲೆಲೂಯಾ. ಏನಾಗಬೇಕೆಂದು ಸಂಕಲ್ಪಿಸಿದ್ದಾನೆ? ಮೇಲು, ಒಳ್ಳೆಯದು. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾ ಯೋಸೇಫನ ಮಾತಾಡ್ತಾನೆ, ನಿನ್ನನ್ನು, ನಿನ್ನ ಕುಟುಂಬದವರು, ನಿನ್ನ ಎಲ್ಲ ಜನರನ್ನ ನಾನು ಪೋಷಿಸ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅದು ಯಾವ ಮನಸ್ಸದು? ಒಳ್ಳೆಯ ಮನಸ್ಸದು. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ಜೊತೆ ಇದ್ರೆ ನಾವೇನು ಅಂತೇವೆ ಹೇಳ್ರಿ? ಆಶೀರ್ವಾದ ಹೊಂತೇವೆ. ಹಲ್ಲೆಲೂಯಾ. ಯೋಸೇಫನಂಗೆ ದಾವೀದನ ಜೊತೆ ಇದು ಕೂಡ ದೇವ್ರ ಹಂಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ಶದ್ರಕ್ ಮೆಷಕ್ ಅಬೇದ್ನೆಗೋರ ಜೊತೆ, ದಾನಿಯೇಲ್ ಜೊತೆ, ಯೆರೆಮೀಯನ ಜೊತೆ, ಯೆಹೆಜ್ಕೇಲ್ ಜೊತೆ, ಯೆಶಾಯ ಜೊತೆ, ಹಿಜ್ಕೀಯನ ಜೊತೆ, ಹಲ್ಲೆಲೂಯಾ, ಯೋತಾಮನ ಜೊತೆ, ಯೋಷಿಯನ ಜೊತೆ, ಇವ್ರ ಜೊತೆ ದೇವರಿದ್ದು ಉತ್ತಮ ಸ್ಥಿತಿ ತಂದಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೊತೆ ಇದು ಕೂಡ ದೇವರು ಉತ್ತಮ ಸ್ಥಿತಿಗೆ ತರಬೇಕಂದ್ರೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಏನಾಗಿರ್ಬೇಕಲ್ರಿ ನೀವೆಲ್ಲರೂ? ಹಲ್ಲೆಲೂಯಾ. ರೈಟ್. ಗಮನಿಸ್ರಿ, ಈಗ ದೇವರು ನಮ್ಮ ಜೀವಿತದಲ್ಲಿ ಗಮನಿಸ್ರಿ ಉತ್ತಮ ಸ್ಥಿತಿಗೆ ತರ್ತಾನೆ, ಏಳಿಗೆ ತರ್ತಾನೆ. ದೇವರು ನಮ್ಮೊಂದಿಗಿದ್ದು ಶತ್ರುಗಳಿಂದ ಎಲ್ಲ ವಿಷಯಗಳಿಂದ ಬಿಡಿಸಿದನಲ್ಲ, ನಾವು ಕೃತಜ್ಞತೆ ಹೇಳಬೇಕು. ಎರಡನೇದಾಗಿ ನಾವು ವಾಕ್ಯ ನೋಡಿದ ಹಾಗೆ ಯೋಸೇಫನ ದೇವರು ಏನು ಮಾಡಿದ್ರೆ? ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ. ಏಳಿಗೆ ತಂದ ನಮ್ಮನ್ನು ಕೂಡ ದೇವರು ಏಳಿಗೆ ತಂದಿದ್ದಾನೆ. 100 ರೂಪಾಯಿ ದುಡ್ಡಿರಿ 200 ರೂಪಾಯಿ ಬಂದಿರಿ, 200 ರೂಪಾಯಿ ದುಡ್ಡಿರಿ 300 ರೂಪಾಯಿ ಬಂದಿರಿ, ಹಂಗೆ ಇದ್ದೀರಾ? ಉನ್ನತ ಸ್ಥಿತಿಗೆ ಬಂದಿರಾ ಇಲ್ಲ? ಈಗ ನಾವೇನು ಮಾಡ್ಬೇಕು ಗೊತ್ತಾ? ಕೃತಜ್ಞತೆ ಉಳ್ಳವರಾದ ನಾವು ಏನೇನು ಮಾಡ್ಬೇಕು ಗೊತ್ತಾ? ನೆಕ್ಸ್ಟ್ ವರ್ಷಕ್ಕೆ ಹೋಗ್ತೀವಲ್ಲ, ನೆಕ್ಸ್ಟ್ ವರ್ಷದಲ್ಲಿ ಏನೇನು ಮಾಡ್ಬೇಕಂತೇಳಿ ನಾನೀಗ ವಾಕ್ಯವನ್ನು ಹೇಳ್ತೀನಿ. ಬೇಗ ತೆಗಿರಿ, ವಾಕ್ಯ ಓದಿ ನಾವು ವಾಕ್ಯ ಮುಗಿಸೋಣ. 1 ತಿಮೋತಿ 1ನೇ ಅಧ್ಯಾಯ 12ನೇ ವಚನ ಮತ್ತು 13ನೇ ವಚನ ವಾಕ್ಯ ಓದ್ರಿ. 1 ತಿಮೋತಿ 1ನೇ ಅಧ್ಯಾಯ 12ನೇ ವಚನ ಮತ್ತು 13ನೇ ವಚನ ವಾಕ್ಯ ಓದೋಣ ಬೇಗ. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು, ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡಿದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸಿದ್ದೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ಹಲ್ಲೆಲೂಯಾ. ಅಂದರೆ ಇಲ್ಲಿ ಪೌಲನು ಕೂಡ ಹೊಸ ಒಡಂಬಡಿಕೆಯಲ್ಲಿ ಕೂಡ ಏನು ಹೇಳ್ತಾನೆ ಹೇಳ್ರಿ? ಕೃತಜ್ಞತೆ ಹೇಳ್ತಾನೆ. ಏನು ಮಾಡ್ತಾನೆ? ಮಾತಾಡ್ಬೇಕೆ. ಏನು ಮಾಡ್ತಾನೆ? ಕೃತಜ್ಞತೆ. ಹಲ್ಲೆಲೂಯಾ. ನಾವು ಒಂದು ಕಾಲದಲ್ಲಿ ಹೆಂಗೋ ಇದೆ, ಇವಾಗ ಭಕ್ತಿ ಮಾಡ್ತಾನೆ, ದೇವರಲ್ಲೇ ಇರಬೇಕು, ಭಕ್ತಿಯಲ್ಲೇ ಹೋಗ್ಬೇಕು, ಪ್ರಾರ್ಥನೆಯಲ್ಲೇ ಹೋಗ್ಬೇಕು. ಯೇಸು ಸ್ವಾಮಿ ನಂಬಿನಂತೇಳಿ ಬೈಬಲ್ ಹಿಡ್ಕೊಳ್ಳೋದಲ್ಲ. ಹಲ್ಲೆಲೂಯಾ. ನಿನ್ನ ಜೀವಿತನೇ ಒಂದು ಬೈಬಲ್ ಆಗಿರ್ಬೇಕು. ಏನಾಗಿರ್ಬೇಕು ಹೇಳ್ರಿ ನಿಮ್ಮ ಜೀವಿತ? ಮಾತಾಡ್ರಿ, ನಿಮ್ಮ ಜೀವಿತ ಏನಾಗಿರ್ಬೇಕು ಹೇಳ್ರಿ? ನಾವು ಬೈಬಲ್ ಹಿಡ್ಕೊಂಡು ಪ್ರಾರ್ಥನೆಗೆ ಬರೋದು ದೊಡ್ಡದಲ್ಲ, ನಮ್ಮ ಜೀವಿತ ಬೈಬಲ್ ಆಗಿರ್ಬೇಕು. ನಿನ್ನ ನೋಡಿ ಎಷ್ಟು ಜನರು ದೇವ್ರು ನಂಬ್ತಾ ಇದ್ದಾರೆ, ನಿನ್ನ ನೋಡಿ ಎಷ್ಟು ಜನರು ದೇವ್ರ ಆಲಯದಿಂದ ದೂರ ಆಗ್ತಾ ಇದ್ದಾರೆ. ಆಲೋಚನೆ ಮಾಡ್ರಿ. ಹಲ್ಲೆಲೂಯಾ. ನೀನು ಮಾತಾಡುವ ಮಾತುಗಳಿಂದ, ನೀನು ಮಾಡುವ ಕ್ರಿಯೆಗಳಿಂದ, ನೀನು ಮಾಡುವ ಎಲ್ಲ ಕೆಟ್ಟ ಅಭ್ಯಾಸಗಳಿಂದ ಎಷ್ಟು ಜನರು ದೇವರಿಗೆ ದೂರ ಆಗಿದ್ದಾರೆ ಯೋಚನೆ ಮಾಡ್ರ. ಇವತ್ತು ಭಾಳ ಜನರು ಅವಿಶ್ವಾಸಿಗಳು ಬೈಬಲ್ ಓದೋದಿಲ್ಲ. ಇವತ್ತು ಭಾಳ ಜನರು ಗಮನಿಸ್ರಿ, ಈ ಲೋಕದಲ್ಲಿರುವಂಥ ಅವಿಶ್ವಾಸಿಗಳಂದ್ರೆ ಅನ್ಯರು. ಏನೋದಿಲ್ಲ ಹೇಳ್ರಿ? ಬೈಬಲ್ ಓದೋದಿಲ್ಲ ರೀ. ನಮ್ಮನ್ನು ಓದ್ತಾರೆ. ಯಾರು ಓದ್ತಾರೆ? ನಿನ್ನ ಓದ್ತಾರ, ನನ್ನ ಓದ್ತಾರ. ಹಲ್ಲೆಲೂಯಾ. ಇವತ್ತು ನಾನೇನಾಗಿರ್ಬೇಕು? ನೀನು ಕೂಡ ಬೈಬಲ್ ಆಗಿರ್ಬೇಕು. ಏನಾಗಿರ್ಬೇಕು ನಾವು? ಅಂದರೆ ಬೈಬಲ್ ಆಗಿರ್ಬೇಕು ಅಂದ್ರೆ ಅರ್ಥನು ಆ ಬೈಬಲ್ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡು ನಾವು ನಡಿಬೇಕು. ಆಮೆನ್. ಹಲ್ಲೆಲೂಯಾ. ಅದು ಬಿಟ್ಟು ನಮ್ಮನ್ನು ನೋಡಿ ಇನ್ನೊಬ್ರು ದೇವರಿಂದ ದೂರ ಆಗಬಾರ್ದು. ಕೆಲವೊಬ್ರು ಇದ್ದಾರ, ಅವ್ರು ಬಂದಿಲ್ಲ ಕುಟುಂಬ ಎಲ್ಲ ಹೊರಗೆ. ಯಾಕಂದ್ರೆ ನೀನೇ ದೂರ ಆಗಿ ನಿನ್ನ ಕುಟುಂಬ ದೂರ ಆಗುತ್ತೆ. ಕುಟುಂಬ ಎಲ್ಲ ಎಲ್ಲಿಗೆ ಹೋಗ್ಬೇಕಂತ ಹೇಳ್ರಿ? ಅಪ್ಪ ಬ್ರಾಹ್ಮಣೇ, ನಮ್ಮನೇಲಿ 5 ಮಂದಿ ಅಣ್ಣ ತಮ್ಮನಿದ್ದಾರೆ, ಅವ್ರನ್ನ ಇಲ್ಲಿ ಬರ್ದಂಗೆ ನೋಡಿಕಾದ್ರೆ ಚಚ್ಚಿ ನೋಡ, ನೀವೇ ಫಸ್ಟ್ ಅವ್ರು ರಾಂಗ್ ರೂಟ್ಲಪ್ಪ. ಯಾವ ಸತ್ತವನೇ, ನರಕದಲ್ಲಿ ಬಿದ್ದವನೇ, ನೀನೇ ಫಸ್ಟ್ ರಾಂಗ್ ರೂಟ್ ಹೋಗಿ.
ನೀನೇ ಅವ್ರ ರಾಂಗ್ ರೂಟಿಗೆ ಕರ್ಕೊಂಡು ಹೋಗಿದ್ದು. ಅವು ಹೆಂಗೋ ಭಕ್ತಿ ಮಾಡ್ತಿದ್ವು. ನೀನು ಬೈಬಲ್ ಪ್ರಕಾರ ನಡೆಯೋದೆ ಸಕಲಾದ ನಾರಿ ಮಡಿಯ ವಸ್ತ್ರವನ್ನು ಧರಿಸ್ಕೊಂಡು ಏನು ತಿನ್ನಬೇಕು, ಏನು ಕುಡಿಬೇಕು, ಹೆಂಗಿರ್ಬೇಕಂತೇಳಿ ಎಲ್ಲ ಮಾಡಿ ನಿನ್ನಿಂದ ನಿನ್ನ ಕುಟುಂಬ ನರಕಕ್ಕೆ ಬರೋದು ಗೊತ್ತಾಯ್ತು ನಿನಗೆ. ಇಲ್ಲತ್ರೇನು ಪ್ರಯೋಜನ? ಎಲ್ಲಿ? ನರಕದಲ್ಲಿ. ಅವ್ನ ರೂಟ್ ಸರಿ ಮಾಡ್ಕೊಂಡಿದ್ರೆ ಅವ್ರ ಮಕ್ಕಳೆಲ್ಲ ಅವರೆಲ್ಲ ಸಂತತಿಯಲ್ಲಿ ಎಲ್ಲಿಗೆ ಬರ್ತಿಳ್ರಿ? ಲಾಜರ್ ನಿಲ್ಲಿದ್ದಾನೆ, ಅಲ್ಲಿರ್ತಿದ್ರು. ಹಲ್ಲೆಲೂಯಾ. ನಿನ್ನ ರೂಟ್ ಚೇಂಜ್ ಮಾಡ್ಕೋಬೇಕು. ನೀನು ಏನು ಮಾಡ್ಬೇಕಲ್ರಿ? ನೀನೇ ಬೈಬಲ್ ಆಗಿರ್ಬೇಕು ನಿನ್ನ ಮನೆಗೆ. ಹಲ್ಲೆಲೂಯಾ. ನೀನೇನಾಗಿರ್ಬೇಕು? ನಿನ್ನ ಮಕ್ಕಳು ಪರಲೋಕಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ? ನಿನ್ನ ಗಂಡ ನಿನ್ನ ಹೆಂಡತಿ ಪರಲೋಕಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ? ನೀನು ಪರಲೋಕಕ್ಕೆ ಹೋಗ್ತಾನೆ, ನಿನ್ನ ಮಕ್ಕಳು ನರಕಕ್ಕೆ ಹೋಗಿ ನೀನು ಪರಲೋಕಕ್ಕೆ ಹೋದರೆ ಏನು ಸಂತೋಷ ಪಡ್ತೀವಿ? ಈಗ ನಿನ್ನ ಮಕ್ಕಳಿಗೆ ಏನಾದರೂ ಏನಾದ್ರು ಸ್ವಲ್ಪ ಅನಾರೋಗ್ಯ ಬಂತಂದರೆ ನೀನು ನೋವು ಪಡ್ತೀಯಾ, ಹೊರಗಡೆ ನೋವು ಪಡ್ತಾರ? ಯಾರು ನೋವು ಪಡ್ತಾರೆ? ನಮ್ಮ ಮಕ್ಕಳು ಹೋದ್ರಂತ ನೋವು ಪಡ್ತಾರ. ಇಲ್ಲೇ ಇಷ್ಟು ನೋವು ಇರ್ಬೇಕಾರೆ ಇನ್ನು ಯುಗ ಅಂತ ಕಾಲ ಏನು ಮಾಡ್ಬೇಕಲ್ರಿ? ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಆಳ್ತಿರ್ತಾರ, ಎಂಥ ತಂದೆ, ಎಂಥ ತಾಯಿ, ಇಂಥ ದರಿದ್ರ ಕೊಂಪೆಗೆ ಹುಟ್ಟಿದೆ, ಇಂಥ ದರಿದ್ರ ಹೊಟ್ಟೆಗೆ ಹುಟ್ಟಿದ್ದಾನು. ನಾನು ಅಷ್ಟು ದಿನ ನಮ್ಮ ಅಪ್ಪ ಅಮ್ಮ ಚರ್ಚಿಗೆ ಹೋಗ್ಯಾರ. ನಮ್ಮ ಅಪ್ಪ ಅಮ್ಮ, ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮೆಲ್ಲ ಹುಡುಗ ಬಂಧು ಬಳಗ ಎಲ್ಲ ಚರ್ಚಿಗೆ ಹೋಗ್ಯಾರ. ನಾನು ಒಂದು ಸಾರಿ ಕೂಡ ದರಿ ಬರೋಂಥ ಫೋರ್ಸ್ ಮಾಡಿ ಕರೆದಿದ್ರೆ ಬರ್ತಾ ಇದೆ ಅನ್ನೋದು. ಹಲ್ಲೆಲೂಯಾ. ಇಂಥ ನರಕದಲ್ಲಿ ಭಾಳ ಉದಾಹರಣೆ ಅದಾವೆ. ಭಾಳ ಸಭೆಗಳಲ್ಲಿ ಭಾಳ ವಿಶ್ವಾಸಗಳು, ಭಾಳ ಉದಾಹರಣೆಗಳು ಇದ್ದಾವೆ, ಇರ್ತಾವೆ ಕೂಡ. ಹಲ್ಲೆಲೂಯಾ. ಯಾಕೆಂದರೆ ಭಾಳ ಜನರು ಅವರೊಂದೇ ಬರ್ತಿರ್ತಾರೆ. ಹಂಗಿರಬಾರ್ದು. ಆಮೇನ್. ಪೌಲನೊಬ್ಬ ವ್ಯಕ್ತಿ ದೇವರನ್ನ ನಂಬಿದ ಮೇಲೆ ಆತನು ಸುಮ್ಮನೆ ಇರಲಿಲ್ಲ. ಸುವಾರ್ತೆಗೋಸ್ಕರ ಕಷ್ಟಪಟ್ಟ, ಕೆಲಸ ಮಾಡ್ದ, ಕಷ್ಟಪಟ್ಟ, ಸೇವೆಗಳನ್ನು ಕಟ್ಟಿದ, ಬಲಪಡಿಸಿ ಮುಂದೆ ಸಾಗಿದನು. ಆ ಕೃತಜ್ಞತೆ ನಮಗಿರಬೇಕು ನೆಕ್ಸ್ಟ್ ವರ್ಷಕ್ಕೆ. ಹಲ್ಲೆಲೂಯಾ. ವರ್ಷ ಮುಗಿತು ಬಂದು ನೀವೇನು ಮಾಡಿಲ್ಲ. ನಿಮ್ಮ ಮಾತು ಕೇಳ್ತೀನಿ, ನೀವೇನಾದರೂ ಮಾಡಿರಂದ್ರೆ ಕೈ ಎತ್ರಿ. ನಾನು ಈ ಸಭೆಗೋಸ್ಕರ ಆಗಲಿ, ಆತ್ಮಗಳ ಗೆಲ್ಲು ವಿಷಯದಲ್ಲಿದ್ರಿ ಈ ವರ್ಷ ನಾನು ಈ ರೀತಿ ಕಾರ್ಯ ಮಾಡಿದ ನಮ್ಮರು ಯಾರಾದ್ರೂ ಇದ್ರೆ ಎದ್ದಿಂತ್ಕಂದು ಹೇಳ್ರಿ. ಮಾಡಿದ್ರೆ ಎದ್ದಿಂತ್ಕಂದು ಹೇಳ್ರಿ, ಮಾಡಿಲ್ಲ ನೀವು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೆಕ್ಸ್ಟ್ ವರ್ಷ ಎದ್ದಿಂತ್ಕಂದು ಹೇಳಂಗಿರ್ಬೇಕು. ಹೇಳ್ತಾರ ಇಲ್ಲ? ಪೌಲಂತರ ನಾನು ಕೂಡ ಅನೇಕ ಜನರಿಗೆ ಸುವಾರ್ತೀನಿ. ನಾನು ದುಡಿದ್ರ ಹಣದಲ್ಲಿ ಸೇವೆ ಖರ್ಚು ಮಾಡೀನಿ, ನಾನು ಸಂಪಾದಿಸಿರೋ ಹಣದಲ್ಲಿ ದೇವ್ರಿಗೆ ಖರ್ಚು ಮಾಡೀನಿ. ನಾವು ಮಾಡ್ತಿದ್ದೇವೆ, ನೀವು ಕೂಡ ಮಾಡಿ, ನೀವು ಆಶೀರ್ವಾದ ಹೊಂದ್ಕೊಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ನಾನು ಸ್ಟಾರ್ಟಿಂಗ್ ಅವಾಗ ಹೇಳ್ತಿರ್ತೀನಿ, ನಾನು ಹಿಂಗೆ ಇರೋದಿಲ್ಲ, ಮುಂದೆ ದೇವರು ಸಮೃದ್ಧಿಯಾಗಿ ಕೊಡ್ತಾನ. ನಿಮ್ಮ ಹತ್ರ ಕೇಳೋದಿಲ್ಲ ನಾನು. ಹಲ್ಲೆಲೂಯಾ. ಕೊಟ್ಟರೆ ನಿಮಗೆ ಆಶೀರ್ವಾದ, ಬಿಟ್ಟರೆ ನಿಮಗೆ ದರಿದ್ರ. ಹಲ್ಲೆಲೂಯಾ. ಯಾಕೆ? ಒಬ್ಬನು ನ್ಯಾಯವಾದನ್ನು ಬಿಗಿಡಿಕೊಂಡ್ರೆ ಅವನಿಗೆ ಬಡತನಂತೆ. ನಿಮಗೆ ಬಿಟ್ಟಿದ್ದು. ಹಲ್ಲೆಲೂಯಾ. ನಾವು ಕೊಡ್ತೀವಿ, ನಾವು ಮುಂದೆ ಹೋಗ್ತೀವಿ. ಆಮೇನ್. ನಿಮ್ಗೆ ಕೊಡೋ ವಿಷಯದ ಮಾತಾಡ್ತಿಲ್ಲ, ಬಟ್ ಅದು ಎಲ್ಲ ವಿಷಯದಲ್ಲಿ ಇರ್ಬೇಕು ಸೇವೆಯಲ್ಲಿ. ಆಮೇನ್. ಹಲ್ಲೆಲೂಯಾ. ಪೌಲನ ಗಮನಿಸ್ರಿ, ಕೃತಜ್ಞತೆ ಹೇಳ್ತಾರೆ. ಹಿಂಸಕನು ದೂಷಕನು ಏನೋ ಆಗಿದೆ, ಆದ್ರೆ ದೇವರನ್ನ ಕ್ರಮವಾಗಿ ನಡೆಸ್ತಾ ಇದ್ದಾನೆ, ಆ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ಬದುಕುದಾದ್ರೆ ಮಕ್ಕಳಿಗೋಸ್ಕರ, ಬದುಕುದಾದ್ರೆ ಹೆಂಡತಿಗೋಸ್ಕರ, ಬದುಕುದಾದ್ರೆ ಈ 20-30 ಮನೆಗೋಸ್ಕರ, ಬದುಕುದಾದ್ರೆ ಆ ಒಂದು ಪೆಂಡಲ್ಗೋಸ್ಕರ, ಬದುಕುದಾದ್ರೆ ಇದಕ್ಕೋಸ್ಕರ ಇಲ್ಲ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಹಲ್ಲೆಲೂಯಾ. ಬದುಕುದಾದ್ರೆ ಕ್ರಿಸ್ತನೇ, ಸತ್ತೋದ್ರೆ ನೀ ಲಾಭ, ಪರಲೋಕ ಹೋಗ್ತನೆ. ಆಮೇನ್. ಆ ಧೈರ್ಯ ನಿಮ್ಗೈತಾ? ಪರಲೋಕ ಹೋಗ್ತಮ್ಮ ಧೈರ್ಯ ನಿಮ್ಗೈತಾ? ನಿಮಗೆ ಧೈರ್ಯ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಮನಿಸಿರಿ ಪ್ರೀತಿಯುಳ್ಳ ದೇವಜನರೇ, ನೆಕ್ಸ್ಟ್ ವರ್ಷದಿಂದ ನೀವು ಕೃತಜ್ಞತೆ ಉಳ್ಳವರಾಗಿರಿ. ಪೌಲನಿದ್ದಾಗೆ ಕೃತಜ್ಞತೆ ಉಳ್ಳವರಾಗಿರಿ, ದಾವೀದನಿದ್ದಾಗೆ ಕೃತಜ್ಞತೆ ಉಳ್ಳವರಾಗಿರಿ. ಹಲ್ಲೆಲೂಯಾ. ಸೇವೆಗೆ, ಸೇವಕರಿಗೆ, ಸಭಾಪಾಲಕರಿಗೆ ಮತ್ತು ದೇವರಿಗೆ ಹಲ್ಲೆಲೂಯಾ ಕೃತಜ್ಞತೆ ಉಳ್ಳವರಾಗಿರಿ. ಆಮೇನ್. ನೀವು ಕೃತಜ್ಞತೆ ಉಳ್ಳವರಾಗಿದ್ರೆ ನಿಮ್ಗೆ ಒಳ್ಳೆಯದು. ಈಗ ನಾವೇನು ಮಾಡಬೇಕು ಗೊತ್ತಾ? ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಎರಡನೇದಾಗಿ ತೆಗಿರಿ, ವಾಕ್ಯ ಓದೋಣ. ಇಬ್ರಿಯ 11:24. ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಓದೋಣ. ಇಬ್ರಿಯ 11:24 ಓದ್ರಿ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆ. ಅಂದರೆ ಒಬ್ಬ ನಂಬಿಕೆ ವ್ಯಕ್ತಿ, ಭಾಳ ಜನರು ಶ್ರೀಮಂತರ ಕಡೆ ನೋಡಿ ಅವ್ರ ಕಡೆ ಹೋಗ್ಬಾರ್ದು, ದೇವರ ಕಡೆಗೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಮೋಶೆ ಹೇಳ್ತಾನೆ, ನಾನು ಇಷ್ಟು ದಿನ ಒಳ್ಳೆ ಆಡಂಬರವಾಗಿ ಬದುಕಿನಿ, ಬಾಳಿನ, ಬಟ್ ಆದರೆ ನನಗೆ ಗೊತ್ತೇ ಸತ್ಯ ಏನಂತೇಳಿ, ನಾನು ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳೋದು ಬೇಡ ಬಂದಿದ್ದು ನಂಬಿಕೆ ಅದಿಲ್ಲ. ಮುಂದೆ ಮೋಶೆಯು ಹೋದ್ರಿ, ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನ ಮಾಡಿಕೊಂಡನು. ಹಲ್ಲೆಲೂಯಾ. ಹೊಸ ವರ್ಷ ಕಾಲಿಕ್ತಾ ಇದ್ರಿ, ಎಷ್ಟು ದಿನ ಐತೆ? 3 days. ಎಷ್ಟು ದಿನ ಐತೆ ಹೇಳ್ರಿ? 3 ದಿನ ಆದಮೇಲೆ ಬಂತು ನೋಡಣ್ಣ ಹೊಸ ವರ್ಷ, ನಾನು ಕುಡ್ದು ಬಕ್ಬಾರ್ಲು ಬೀಳ್ತಣ್ಣ. ಭಾಳ ಜನರು ಯವ್ವನ ಸರಿ ಇಲ್ಲಿರಲ್ಲ,
ಯವ್ವನಸ್ಥರು ರಾತ್ರಿ ಎಲ್ಲ ಕುಡಿದು ಅಲ್ಲಿ ಇಲ್ಲಿ ಬೀಳ್ತಾ ಇರ್ತಾರೆ. ಬೆಂಗಳೂರಲ್ಲಿ ನೋಡ್ತಾ ಇರ್ತೀವಿ ನಾವು ನ್ಯೂಸಲ್ಲಿ. ಎಷ್ಟೋ ಜನರು ಫಸ್ಟ್ ನ್ಯೂ ಇಯರ್ ಫಸ್ಟ್ಗೆ 31 ಫಸ್ಟ್ ಜನವರಿ ಫಸ್ಟ್ ಒಳಗೆ ಎಷ್ಟೋ ಜನರು ಸಾಯ್ತಾರೆ, ಎಷ್ಟೋ ಜನರು ಜಗಳ ಆಡ್ಕೊಂಡಿರ್ತಾರೆ, ಎಷ್ಟೋ ಜನರು ಅಲ್ಲಿ ಹಾರಾಡ್ತಿರ್ತಾರೆ. ಗೊತ್ತಾ ನಿಮಗೆ? ಹಲ್ಲೆಲೂಯಾ. ಇಲ್ಲಿ ಮೋಶೆ ಎಂತ ತೀರ್ಮಾನ ತೆಗೆದುಕೊಳ್ತಾನೆ ಗೊತ್ತಾ? ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸೋದಕ್ಕಿಂತ 2024ರಲ್ಲಿ 2023ರಲ್ಲಿ 2022ರಲ್ಲಿ ನಾನು ಅದೆಷ್ಟೋ ಪಾಪ ಮಾಡಿದೆನು, ಆ ಪಾಪ ಭೋಗವನ್ನು ನೀನು 2025ರಲ್ಲಿ ಅನುಭವಿಸೋದಿಲ್ಲ. ಹಲ್ಲೆಲೂಯಾ. ತೀರ್ಮಾನ ಅದೇನು ಹೇಳ್ರಿ? 2024 ನಾನು ಕುಡಿದು ಮೋಸ ಮಾಡಿ ಇನ್ನೊಬ್ಬನಿಗೆ ಅಕ್ಕನ ಮಾಡಿ ಇನ್ನೊಬ್ಬನಿಗೆ ಕೆಟ್ಟದ್ದು ಬಯಸಿ ಇನ್ನೊಬ್ಬನ ಹಾಳು ಮಾಡ್ಬೇಕಂತಲೇ ನೋಡಿದ್ದೀನಿ. 2025ರಲ್ಲಿ ಅದು ಮಾಡೋದಿಲ್ಲ. ಆ ನಿರ್ಧಾರ ತೆಗೆದುಕೊಳ್ಬೇಕು ನೀವು. ಹಲ್ಲೆಲೂಯಾ. ಇಲ್ಲಿ ಅದೇ ವಾಕ್ಯ ಹೇಳ್ದಲ್ಲ, ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ಏನಂತೆ, ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನ ಮಾಡಿಕೊಂಡಂತೆ. ಅಂದರೆ ದೇವರೊಟ್ಟಿಗೆ, ದೇವ ಜನರೊಟ್ಟಿಗೆ ಭಕ್ತಿ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಸಂಪತ್ತು ಇವತ್ತಿದ್ರೆ ನಾಳೆ ಬರುತ್ತೆ. ಹಲ್ಲೆಲೂಯಾ. ನಾವು ಆಶೀರ್ವಾದ ಹುಡುಕೊಂಡು ಹೋಗೋದಲ್ಲ, ನಮ್ಮನ್ನು ಹುಡುಕೊಂಡು ಬರಬೇಕು. ಆಮೆನ್. ಯೇಸು ಕ್ರಿಸ್ತ ನಮ್ಮನ್ನು ಹುಡುಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಆತನೇ ಸಕಲ ಐಶ್ವರ್ಯವುಳ್ಳ ದೇವರು. ಆಮೆನ್. ಆತನ ಪ್ರಭಾವದ ಮೂಲಕ ಸರ್ವೈಶ್ವರ್ಯವನ್ನು ಕೊಡುವ ದೇವರು. ಹಲ್ಲೆಲೂಯಾ. ಆತನೇ ನಮ್ಮನ್ನು ಹುಡುಕಿ ರಕ್ಷಿಸಲು ಬಂದಿದ್ದಾನೆ. ಆಶೀರ್ವಾದ ನಮ್ಮಿಂದ ಬರುತ್ತೆ. ನಾವು ಆಶೀರ್ವಾದ ಹುಡುಕೊಂಡು ಇನ್ನೊಬ್ಬನ ಮೋಸ ಮಾಡಿ ಇನ್ನೊಬ್ಬನ ಅಕ್ರಮ ರೀತಿಯಲ್ಲಿ ಬೀಳಿಸೋದು ಬೇಡ. ಹಲ್ಲೆಲೂಯಾ. ದೇವ ಜನರೊಂದಿಗೆ ಪ್ರಾರ್ಥನೆಯೊಂದಿಗೆ ಮುಂದೆ ಇದ್ದು ವಾಕ್ಯ ಕೇಳುವಾಗ ವಾಕ್ಯ ಕೇಳಿ ಅದರ ಪ್ರಕಾರ ನಡೆದು ಇತರನ ದೇವರ ಕಡೆಗೆ ನಡೆಸುವುದರಲ್ಲಿ ಮುಂದೆ ಇರೋಣ. ಹಲ್ಲೆಲೂಯಾ. ಮೋಶೆ ಅದೇ ಕೆಲಸ ಮಾಡ್ದ. ಫರೋಹನ ಕುಮಾರ್ತೆ ಮಗನೆನಿಸ್ಕೊಂಡು ಅರಮನೆಯಲ್ಲಿ ಇರಲಿಲ್ಲ. ಫರೋಹನ ಕುಮಾರ್ತೆ ಮಗನೆನಿಸ್ಕೊಳ್ಳೋದು ಬೇಡವೆನ್ಕೊಂಡು ದೇವ ಜನರೊಂದಿಗೆ ಕಷ್ಟಪಡೋದಕ್ಕೆ ಬಂದನು. ಹಲ್ಲೆಲೂಯಾ. ಅವರು ಪ್ರಾರ್ಥನೆ ದೇವರ ಕರೆದ ಏನು ಮಾಡಬೇಕಾದ್ರೆ ಮಾಡ್ತಾ ಇದ್ದ ಮೋಶೆ. ನೀವು ಅದನ್ನು ಮಾಡಬೇಕು. ಹಲ್ಲೆಲೂಯಾ. ಅದು ಕೃತಜ್ಞತೆ ಉಳ್ಳವರು ಮಾಡ್ತಾರೆ, ಕೃತಜ್ಞತೆ ಇಲ್ಲದವರು ಮಾಡೋದಿಲ್ಲ. 2025 ಬರುತ್ತೆ. ನೀವೇನಾದರೂ ಕೃತಜ್ಞತೆ ಉಳ್ಳವರಾಗಿದ್ರೆ ದೇವ ಜನರೊಂದಿಗೆ ವಾಕ್ಯದಲ್ಲಿಯೂ ಕೂಡ ಸುವಾರ್ತೆಯಲ್ಲಿ ಕೂಡ ಏನನ್ನು ಪ್ರಾರ್ಥನೆ ನಾವು ಬರ್ತೀವಿ. ನಮ್ಮ ಹಣ ಖರ್ಚಾದರೂ ಪರವಾಗಿಲ್ಲ, ನಾವು ಬರ್ತೀವಿ ಅನ್ಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವೆಲ್ಲರೂ ತಿಳ್ಕೊಳ್ರಿ, ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ದೇವರ ಮಕ್ಕಳೊಂದಿಗೆ, ದೇವರ ಮಕ್ಕಳಂದ್ರೆ ಯಾರು? ಭಕ್ತಿ ಮಾಡುವವರೊಂದಿಗೆ ಪ್ರಯಾಸ ಪ್ರಾರ್ಥನೆ ನಾನು ಬರ್ತೀನಿ ಪ್ರಾರ್ಥನೆಗ ಸರಿಯಾದ ವಾಕ್ಯ ಐತ ಬಾಲಿ ನಾನು ವಾಕ್ಯ ಕೇಳ್ತೀನಿ. ಹಲ್ಲೆಲೂಯಾ. ಇದಕ್ಕೆ ಪ್ರಯಾಸ ಪಡೋಣ. ಆಮೆನ್. ಹಲ್ಲೆಲೂಯಾ. ಅದು ಬಿಟ್ಟು ಮನೆ ತಿಂದಿದ್ದು ಕುಂತಿದ್ದು ಸಾಕು. 2025 ಜೀವಿತ ಮನಸ್ಥಿತಿ ಬದಲಾಯಿಸ್ಕೊಳ್ರಿ. ಆಮೆನ್. ಯಾಕಂದರೆ 2025 ನಾನು ಇರ್ತೀನೋ ನೀವಿರ್ತೀರೋ ಗೊತ್ತಿಲ್ಲ, ಯಾವತ್ತಿರ್ತೀವೋ ಗೊತ್ತಿಲ್ಲ ಅವು. ಹಲ್ಲೆಲೂಯಾ. ಇವತ್ತು ರಾತ್ರಿ ನಾನು ಹೋಗ್ಬೋದು, ಆದರೆ ದೇವ ಜನರೊಂದಿಗೆ ಏನು ಮಾಡ್ರಿ? ಕೆಲಸ ಮಾಡೋಣ. ಹಲ್ಲೆಲೂಯಾ. ದೇವರ ರಾಜ್ಯವನ್ನು ಕಟ್ಟೋಣ. ಏನು ಮಾಡೋಣ ನಾವೆಲ್ಲರೂ? ದೇವರ ರಾಜ್ಯವನ್ನು ಕಟ್ಟೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ದೇವರ ರಾಜ್ಯ ಕಟ್ಟಬೇಕು ಗೊತ್ತಾ? ಮೋಶೆ ಯಾಕೆ ಪಾಪ ಭೋಗವನ್ನು ಅನುಭವಿಸೋದಕ್ಕಿಂತ ದೇವರ ಚಿತ್ತಾನುಸಾರವಾಗಿ ದೇವ ಜನರೊಂದಿಗೆ ಕಷ್ಟಪಟ್ಟು ಅವರೊಂದಿಗೆ ಇರಬೇಕಂತ ಆಸೆ ಪಟ್ಟ ಗೊತ್ತಾ? ಓದೋಣ ಈಗ 26ನೇ ವಚನ ಓದ್ರಿ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆ ಶ್ರೇಷ್ಠ ಭಾಗ್ಯವೆಂದೆಣಿಸಿ, ಯಾಕಂದರೆ ಬರುವ ಪ್ರತಿಫಲ. ಹಲ್ಲೆಲೂಯಾ. ಐಗುಪ್ತ ದೇಶದ ಆಸ್ತಿ ಅಂತಸ್ತು ಎಲ್ಲ ಮಾಡಿದ್ರು ಕೂಡ ಪರಲೋಕದಲ್ಲಿ ಒಂದು ಸೀಟ್ ಸಿಗೋದಿಲ್ಲ. ಆಮೆನ್. ಅದಕ್ಕೋಸ್ಕರ ಅಲ್ಲಿ ಸೀಟ್ ಸಿಗಬೇಕಂತೇಳಿ ಏನು ಮಾಡಿದ ಮೋಶೆ? ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಆಮೆನ್. ಎದ್ರ ಮೇಲೆ ಕಣ್ಣಿಟ್ಟಿದ್ದ ಹೇಳ್ರಿ? ಪರಲೋಕದ ಮೇಲೆ ಕಣ್ಣಿಟ್ಟಿದ್ದ. ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತ ಕಾಣುವ ಲೋಕ ನಮ್ಮದಲ್ಲ, ಕಾಣದ ಪರಲೋಕವೇ ನಮ್ಮ ವಾಸಸ್ಥಳ, ನಮ್ಮ ವಾಸಸ್ಥಳ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೋಶೆ ಅಂತ ತೀರ್ಮಾನ ತೆಗೆದುಕೊಂಡ, ನೀವು ಕೂಡ ಅಂತ ತೀರ್ಮಾನ ತೆಗೆದುಕೊಡ್ರಿ. ಬರುವ ಪ್ರತಿಫಲದ ಮೇಲೆ ಕಣ್ಣಿಡ್ರೆ ಇಲ್ಲಿ ಇವತ್ತಿದ್ದು ಹೋಗುತ್ತೆ. ಹಲ್ಲೆಲೂಯಾ. ಅಲ್ಲಿ ಯುಗಾಂತರಗಳಿರುತ್ತೆ. ಆಮೆನ್. ಅದಕ್ಕೋಸ್ಕರ ಪ್ರಯಾಸ ಪಡ್ರಿ. ಹಲ್ಲೆಲೂಯಾ. ಯಾಕಂದರೆ ಅದಕ್ಕೋಸ್ಕರ ಪ್ರಯಾಸ ಪಟ್ಟು ವಿಶ್ವಾಸಗಳು ಸುಮ್ಮನೆ ಇರೋದಿಲ್ಲ. 2025 ನಿಮ್ಮ ಮಕ್ಕಳೇ ನೋಡ್ತೀನಿ ನೀವು ಹೆಂಗೆ ಭಕ್ತಿ ಮಾಡ್ತಾರೆ ಅಂತೇಳಿ ಗೊತ್ತಾಗುತ್ತೆ. ಈ ವಾಕ್ಯಕ್ಕೆ ನೀವು ಅನುಗುಣವಾಗಿ ನಡೀತಿದ್ರೋ ನಡಕ್ಲ ಅಂತೇಳಿ 2025 ಗೊತ್ತಾಗುತ್ತೆ. ದಾವೀದನ ಏನು ಹೇಳ್ತಾ ಗೊತ್ತಾಗ್ತಿದ್ರೆ ವಾಕ್ಯ ಓದೋಣ ಬೇಗ. ಅಪೊಸ್ತಲರ ಕಾರ್ಯಗಳು ಬೇಡ, ಕೀರ್ತನೆ ಓದ್ರಿ. ಕೀರ್ತನೆ 27:4 ಓದ್ರಿ. ಕೀರ್ತನೆ 27:4 ಬೇಗ ಓದ್ಬೇಕು. ಕೀರ್ತನೆ 27:4 ವಾಕ್ಯ ಮುಗಿಸ್ತೇನೆ ನಾನು ಬೇಗ.
ದಾವೀದ ಹೇಳ್ತಾನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ. ಎಲ್ಲಿ ವಾಸ ಮಾಡುತ್ತಾ? ದೇವರ ಆಲಯದಲ್ಲಿ ವಾಸ ಮಾಡುತ್ತಾ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡೋದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ದಾವೀದನು ದೇವರ ಮನೆಯಲ್ಲಿರಬೇಕಂತ ಆಸೆ ಪಟ್ಟ. ಹಲ್ಲೆಲೂಯಾ. ದಾವೀದನು ದೇವರ ಮಂದಿರದಲ್ಲಿ ವಾಸ ಮಾಡಬೇಕಂತ ಬೇಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದಾವೀದನು ದೇವರ ಪ್ರಸನ್ನತೆ, ಆಮೆನ್, ಹಲ್ಲೆಲೂಯಾ, ಅದು ನೋಡ್ಬೇಕಂತ ಆಸೆ ಪಟ್ಟ. ಹಲ್ಲೆಲೂಯಾ. ಈ ಥರ ನಾವು ಆಸೆ ಪಡ್ಬೇಕು. 2025 ಏನು ಮಾಡ್ಬೇಕು ಹೇಳ್ರಿ? ಈ ಥರ ಆಸೆ ಪಡಬೇಕು. ಅಯ್ಯ, ನಾನು ಎಲ್ಲೇ ಇರಲಿ ನಾನು ದೇವರ ಮನೆಯಲ್ಲಿ ಕಾಣಿಸ್ಕೊಳ್ಬೇಕು. ಪ್ರತಿ ವಾರ ನಾನು ಎಲ್ಲೇ ಇರಲಿ ನಿನ್ನ ಪ್ರಸನ್ನತೆ ನೋಡೋದಕ್ಕೆ ಭಾನುವಾರ ದಿನ ಆಲಯದಲ್ಲಿ ಕಾಣಿಸ್ಕೊಳ್ಬೇಕು. ನಾನು ಎಲ್ಲೇ ಇರಲಿ ನಿನ್ನನ್ನು ಎದುರು ನೋಡಬೇಕು. ಇದೇ ನನಗೆ ಬೇಕಾಗಿರುವ ವರ ನೀನು ಕೊಡಂತ ಕೇಳಬೇಕು. ಹಲ್ಲೆಲೂಯಾ. ದಾವೀದನು ಕೇಳಿದನ್ರಿ, ಮಾದರಿ ನಮಗೆ, ಭಕ್ತರೇ ನಮಗೆ ಮಾದರಿ. ಹಲ್ಲೆಲೂಯಾ. ಯಾರೋ ಸಿನಿಮಾ ಆ್ಯಕ್ಟ್ರು, ಯಾರೋ ಕ್ರಿಕೆಟರ್ಸು, ಇವರೆಲ್ಲ ನಮಗೆ ಮಾದರಿ. ಹಲ್ಲೆಲೂಯಾ. ನಮಗೆ ಮಾದರಿ ಯಾರು ಹೇಳ್ರಿ? ಭಕ್ತರು. ಯಾರು ನಮಗೆ ಮಾದರಿ? ಭಕ್ತರು. ಭಕ್ತರನ್ನ ಮಾದರಿಯಾಗಿ ಇಟ್ಕೊಂಡು ಮುಂದೆ ಹೋಗ್ಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ದಾವೀದನ ಬಗ್ಗೆ ದೇವರನ್ನು ಮಾತಾಡ್ತಾನೆ. ಅಪೊಸ್ತಲ ಕಾರ್ಯಗಳು 13ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯ ಹೇಳುತ್ತೆ, ಆಮೇಲೆ ದೇವರು ಅವರನ್ನು ತೆಗೆದುಹಾಕಿ ದಾವೀದನ್ನು ಅವರ ಮೇಲೆ ಅರಸನಾಗಿ ಮಾಡಿ ಇಷಾಯನ ಮಗನಾದ ದಾವೀದ ನನಗೆ ಸಿಕ್ಕಿದನು. ಯಾಕೆ ಸಿಕ್ಕಿದ? ಇಂಥ ಒಳ್ಳೆ ಗುಣ ದಾವೀದನಲ್ಲಿದೆ. ಹಲ್ಲೆಲೂಯಾ. ದೇವರು ಕೂಡ ನಿಮ್ಮ ವಿಷಯದಲ್ಲಿ ಹೇಳ್ಬೇಕು, ಇಂಥ ವ್ಯಕ್ತಿ ನನಗೆ ಸಿಕ್ಕಿದಾನಂತೇಳಿ ಹೇಳ್ಬೇಕು. ಆಮೆನ್. ಸಿಕ್ಕಿದನು. ಮುಂದೆ ಅವನು ನನಗೆ ಒಪ್ಪುವ ಮನುಷ್ಯನು. ಹಲ್ಲೆಲೂಯಾ. ಒಪ್ಪುವ ಮನುಷ್ಯನು ಯಾರು ಒಪ್ತಾರೆ ಹೇಳ್ರಿ? ಇವ್ ನನ್ನ ಮಾತು ಕೇಳ್ತಾನಪ್ಪ, ಒಪ್ಪುತ್ತಾನೆ. ದಾವೀದನು ದೇವರ ವಾಕ್ಯಗೆ ಒಪ್ಪುವ ಮನುಷ್ಯನು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಅನುಸರಿಸುವವನು. ಆಮೆನ್. ಸಾರಿ ತಪ್ಪು ಮಾಡಿಬಿಡ್ತಾನ, ತಿಳಿದ ತಪ್ಪು ಮಾಡ್ತಾನ, ಅದಕ್ಕೆ ಎಷ್ಟು ಪಶ್ಚಾತ್ತಾಪಟ್ಟು ಒಂದು ಹೇಳ್ತಾನೆ, ದೇವ್ರೇ ನಿನ್ನ ಸನ್ನಿಧಿಯಿಂದ ಮಾತ್ರ ನನ್ನ ತೆಗಿಬೇಡಯ್ಯ, ತಳ್ಳಬೇಡ ನನ್ನ, ನಿನ್ನ ಸನ್ನಿಧಿ ಬೇಕು. ಯಾರು ದೂರ ಆದರೂ ಪರವಾಗಿಲ್ಲ, ನಿನ್ನ ಸನ್ನಿಧಿ ಬೇಕು, ನಿನ್ನ ಮಂದಿರದಲ್ಲಿ ನನಗೆ ಸ್ಥಳ ಇರಬೇಕು. ಹಲ್ಲೆಲೂಯಾ. ದಾವೀದನ ಅಂತ ಮನಸ್ಸುಳ್ಳವನು. ಅದಕ್ಕೋಸ್ಕರ ದೇವರು ಹೇಳ್ತಾನ, ದಾವೀದ ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು. ಆಮೆನ್. ಹಲ್ಲೆಲೂಯಾ. ಮತ್ತೆ ಹೇಳ್ತಾನ, ಅವನು ನನ್ನ ಇಷ್ಟವನ್ನು ನೆರವೇರಿಸ್ತಾನೆ. ದೇವರ ಇಷ್ಟ ಎಷ್ಟು ಜನ ನೆರವೇರಿಸಿ ನಿನ್ನ ಮೇಲೆ? ದೇವರ ಇಷ್ಟವನ್ನು ನೆರವೇರಿಸ್ಬೇಕು ನೀವೆಲ್ಲರೂ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಇಷ್ಟವನ್ನು ನೆರವೇರಿಸಬೇಕು. ನೆರವೇರಿಸಿ ಏನಂತ ಗೊತ್ತಾ? ತೆಗಿರಿ ಕೀರ್ತನೆ 23:6 ಓದ್ರಿ. ಬೇಗ ಕೀರ್ತನೆ 23:6 ಓದೋಣ. నేను బ్రతుకు దినములన్నీయు కృపాక్షేమములే నా వెంట వచ్చును, చిరకాలము యెహోవ మందిరములో నేను నివాసము చేసేదను. హల్లెలూయా. హల్లెలూయా. నేనేం చేసేదను చెప్పండి? ఏం చేసేదను? ಚಿರಕಾಲము. ಹಲ್ಲೆಲೂಯಾ. ನನಗೆ ಶುಭವು ಕೃಪೆ ಹಿಂಬಾಲಿಸಿದಲ್ಲಿ ವಾಕ್ಯ ಹೇಳ್ತಾರೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲ ಶುಭವು ಕೃಪೆಯು ಹಿಂಬಾಲಿಸಿ. ಯಾಕೆ ಹಿಂಬಾಲಿಸ್ತವ? ದಾವೀದನು ಯಾವಾಗಲೂ ಕೂಡ ಎಲ್ಲಿರ್ಬೇಕಂತ ಆಸೆ ಪಡ್ತಾನೆ ಹೇಳ್ರಿ? ಚಿರಕಾಲ. ಯಾವಾಗಲೂ ವಾಕ್ಯ ಹೇಳ್ತಾರೆ, ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲೇ ವಾಸಿಸುವೆನು. ಯಾರು ವಾಸಿಸ್ತಾರೋ ಅವರಿಗೆ ಶುಭವು ಕೃಪೆ ಹಿಂಬಾಲಿಸುತ್ತೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನರಿಗೆ ಹಿಂಬಾಲಿಸ್ಬೇಕು? ನೀವೆಂತ ನಿರ್ಣಯ ತಗೋಬೇಕಲ್ರಿ? ಪಾಪದಿಂದ ದೂರ ಆಗಿ ದೇವರ ಚಿತ್ತವನ್ನು ಮಾಡುತ್ತಾ ದೇವರ ಕೆಲಸದಲ್ಲಿ ಮುಂದೆ ಹೋಗಬೇಕು. ಹಲ್ಲೆಲೂಯಾ. ದೇವರು ಕೊಡುವ ಪ್ರತಿಫಲದ ಮೇಲೆ ಕಣ್ಣಿಡಬೇಕು. ಆಮೆನ್. ದಾವೀದನಾಗೆ ಯಾವಾಗಲೂ ಕೂಡ ಆತನ ಮನೆಯಲ್ಲೇ, ಅಂದರೆ ದೇವರ ಮನೆಯಲ್ಲೇ, ಅಂದರೆ ಆಲಯದಲ್ಲಿ ಎದ್ದು ಧ್ಯಾನ ಮಾಡುತ್ತಾ ಅದನ್ನು ಪ್ರಸನ್ನತೆ ಅನುಭವಿಸುತ್ತಾ ಅದನ್ನೇ ಎದುರು ನೋಡಬೇಕು. ಹಲ್ಲೆಲೂಯಾ. 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 ಇದನ್ನು ಎದುರು ನೋಡಬೇಕು. ಆಮೆನ್. ಜನರು ಇನ್ಮೇಲೆ ಈ ನಿರ್ಣಯ ತಗೊಂಡು ಮುಂದೆ ಹೋಗ್ತಾರೆ. ಇದೇ ವಾರ ಲಾಸ್ಟು. ಹಲ್ಲೆಲೂಯಾ. ಈ ವರ್ಷಕ್ಕೆ ಸಂಡೇ, ನೆಕ್ಸ್ಟ್ ವಾರ ಮತ್ತೆ ಬೇರೆ ಡೇಟ್ ಬರುತ್ತೆ, ಇಯರೇ ಚೇಂಜ್ ಆಗಿರುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಒಳ್ಳೆ ನಿರ್ಣಯ ತೆಗೆದುಕೊಡ್ರಿ. ತೆಗೊಂಡಿಲ್ಲ ಅಂದರೆ ನಿಮಗಿನಷ್ಟೇ, ತಗೊಂಡ್ರೆ ನಿಮಗೆ ಲಾಭ. ಎಷ್ಟು ಜನರಿಗೆ ಲಾಭ ಆಗಬೇಕು? ಒಳ್ಳೆಯ ನಿರ್ಣಯ ತೆಗೆದುಕೊಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಳ್ಳೆಯ ನಿರ್ಣಯ ದಾವೀದನ ತೆಗೆದುಕೊಂಡಾಗೆ, ಮೋಶೆ ತೆಗೆದುಕೊಂಡಾಗೆ ಒಳ್ಳೆಯ ನಿರ್ಣಯ ತೆಗೆದುಕೊಳ್ರಿ. ಆಮೆನ್. ಯಾವಾಗಲೂ ಪಾಪ ಬಿಟ್ಟು ನಮ್ಮ ದೇವರ ಹತ್ರನೇ ಸಹವಾಸ ಮಾಡಬೇಕು. ಕೆಟ್ಟತನ ಬಿಟ್ಟು ದೇವರ ಸಹವಾಸ ಮಾಡಬೇಕು. ಎಲ್ಲ ರೀತಿಯಲ್ಲಿ ದೇವರೊಟ್ಟಿಗೆ ನಾನು ಇರಬೇಕು. ಆಮೆನ್. ದೇವರ ಶುಭ ಕೃಪೆ ಹಿಂಬಾಲಿಸಬೇಕಂದ್ರೆ ಆತನ ಮಂದಿರದಲ್ಲಿ ವಾಸ ಮಾಡಬೇಕು. ಹಲ್ಲೆಲೂಯಾ. ಆ ಮನಸ್ಸಿರ್ಬೇಕು. ಆ ಮನಸ್ಸಿದ್ರೆ ಮಾರ್ಗ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ವಾಕ್ಯ ಜನರಿಗೆ ಅರ್ಥ ಆಯಿತು. ದೇವರು ವಾಕ್ಯನ ಆಶೀರ್ವಾದ ಮೇಲೆ ಎಲ್ಲರೂ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನ ದೇವರಿಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ.
ಸಜೀವಗಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಇಲ್ಲದನಿಗಿರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಮಹತ್ ಕಾರ್ಯಗಳನ್ನು ಯಾವಾಗಲೂ ಮಾಡುವ ಆತನೇ ನಿನಗೆ ಸ್ತೋತ್ರ ದೇವರೇ. ಪ್ರತಿದಿನ ಕೂಡ ನಮ್ಮ ಜೊತೆ ಇದು ನಡೆಸುವ ಆತನೇ ನಮ್ಮ ಕೃತಜ್ಞತೆ ಹೇಳುವವರಾಗಿ ದೇವರೇ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಬೇಕೆಂಬುದಾಗಿ ಇವತ್ತು ವಾಕ್ಯದಲ್ಲಿ ತಿಳಿಸಿದಕ್ಕಾಗಿ ಸ್ತೋತ್ರ. ಆ ಒಳ್ಳೆಯ ನಿರ್ಣಯ ದೇವರೇ, ಮೋಶೆ ಕರ್ತನೆ ಫರೋಹನನ ಕುಮಾರ್ತೆಯ ಮಗನೆನಿಸಿಕೊಳ್ಳೋದು ಬೇಡವೆಂದು ನಂಬಿಕೆಯಿಂದಲೇ. ಯಾಕೆಂದರೆ ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಮೇಲು ಲೇಸ್ ಎಂಬುದಾಗಿ ತಿಳ್ಕೊಂಡು ಅದೇ ರೀತಿ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಾಗಿ ಕರ್ತನೆ ಎಸೆ ನಾವೆಲ್ಲರೂ ಕೂಡ ಇರುವಂಥ ಪ್ರತಿಯೊಬ್ಬ 2025 ನೀನು ಕೊಡುವ ಪ್ರತಿಫಲದ ಮೇಲೆ ಕಣ್ಣಿಟ್ಟು ಭಕ್ತಿ ಮಾಡುವಂತೆ ಎಸೆಯ ಪಾಪ ಭೋಗಗಳನ್ನು ಅನುಭವಿಸದೆ ಅವೆಲ್ಲವುಗಳಿಂದ ದೂರ ಆಗಿ ಭಕ್ತಿ ಮಾಡುವಂತೆ ಎಲ್ಲರ ಮನಸ್ಥಿತಿಗಳನ್ನು ಯೇಸುವಿನ ನಾಮದಲ್ಲಿ ಮಾರ್ಪಡಿಸುದೇವ್ರೆ. ಅಯ್ಯ ನೀನು ಬಲವಾದ ಕಾರ್ಯ ಮಾಡುದೇವ್ರೆ. ಅಯ್ಯ ಉತ್ತಮವಾದ ಕಾರ್ಯ ಮಾಡು. ಬಿಡುಗಡೆ ಕೊಡು, ಬಿಡುಗಡೆ ಕೊಡು, ಬಿಡುಗಡೆ ಕೊಡು, ಬಿಡುಗಡೆ ಕೊಡು, ಬಿಡುಗಡೆ ಕೊಡು, ಬಿಡುಗಡೆ ಕೊಡು. ಬಲವಾದ ಬಿಡುಗಡೆಯ ಕಾರ್ಯವನ್ನು ಯೇಸುವಿನ ನಾಮದಲ್ಲಿ ತೋರ್ಪಡಿಸಬೇಕಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಮತ್ತು ದೇವರೇ, ಇದುವರೆಗೂ ಕಾರ್ಯ ಮಾಡಿದ ದೇವರು ಅಯ್ಯ ದಾವೀದನ ನಿರ್ಣಯ ತೆಗೆದುಕೊಂಡಾಗ ಅಯ್ಯ ನಿನ್ನ ಮನೆಯಲ್ಲಿ ನಿನ್ನ ಮಂದಿರದಲ್ಲಿ ನಾವು ಧ್ಯಾನಿಸುವಂತೆ, ನಿನ್ನ ಪ್ರಸನ್ನತೆ ಅನುಭವಿಸುವಂತೆ, ನಿನ್ನ ಪ್ರಸನ್ನತೆಯನ್ನು ಎದುರು ನೋಡುತ್ತೇನೆ ಎಂಬುದಾಗಿ ಯಾವ ರೀತಿ ದಾವೀದನ ತೀರ್ಮಾನ ತೆಗೆದುಕೊಂಡಿದ್ದನೋ ಅದಕ್ಕೋಸ್ಕರ ಎದುರು ನೋಡ್ತಾ ಇದ್ದನೋ, ಅದಕ್ಕೋಸ್ಕರ ಬೇಡಿಕೊಂಡನೋ ಅದೇ ರೀತಿ ಇರುವಂಥ ಎಲ್ಲರೂ ಕೂಡ ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಭಕ್ತಿಯಲ್ಲಿ ಪ್ರಾರ್ಥನೆಯಲ್ಲಿ ದೇವರ ಆಲಯದಲ್ಲಿ ಇರುವಂತೆ ಕೃಪೆ ತೋರಿಸಿ ಬಲಪಡಿಸಿ ನಡೆಸಿ ಯೇಸುವಿನ ನಾಮದಲ್ಲಿ. ದೇವರೇ ನೀನು ಕಾರ್ಯ ಮಾಡು ದೇವರೇ, ಉತ್ತಮವಾದ ಕಾರ್ಯ ಮಾಡು. ಬಲಪಡಿಸುದೇವ್ರೆ, 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 ಬಲಪಡಿಸುದೇವ್ರೆ. ಅದ್ಭುತ ಕಾರ್ಯವನ್ನು ಮಾಡುದೇವ್ರೆ, ಅದ್ಭುತ ಕಾರ್ಯವನ್ನು ಮಾಡುದೇವ್ರೆ. ಎಲ್ಲರನ್ನ ಬಲಪಡಿಸಿ ಆಶೀರ್ವಾದಕರವಾಗಿ ಮುನ್ನಡೆಸಿ ನೀನು ಮಾತ್ರ ಮಹಿಮೆ ಹೊಂದಬೇಕಂತ ಕೇಳ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಅನ್ವಿತ ಸಹವಾಸು ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಶುದ್ಧ ಈಗಲೂ ಯಾವಾಗಲೂ ಸದಾ ಕಾಲವ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರ ಮೇಲೆ ಆಶೀರ್ವಾದ ಮೇಲೆ